परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सनसिजनयनोऽसौ श्रीपतिर्मानदो नः अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेघजिह्वाग्रसुरङ्गनर्तकी भवप्रसन्ना वदने च मे श्रीः व्याप्तिर्यस्य निजे निजेन मघसा पक्षे सपक्षे स्थितिः व्यावृत्तिश्च विपक्षतोत विषये शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः वाणिते करवाण्यम्बचरणो हृदि सर्वदा मद्वाक्यसरणिर्भूयात् श्रीमदाचार्यभावगा नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ओष्ठापिधानानकुलीदन्तैः परिवृता पविः सर्वस्यैवाच ईशाना चारुमाविहवादगेत कान्ताय कल्याणगुणैकधाम्ने नमद्युनाथ प्रतिमप्रभाय नारायणाय किलकारणाय श्रीप्राणनाथाय नमस्करोमि इत्थं हरेर्गुणकथा सुधया सुतृप्तो नैर्गुण्यवादिषु जनेष्वपि साग्रहेषु तत्त्वे सकालचलधीरति संशयालुः धीमान् धिया श्रवणशोधितया प्रदध्यो ಸ್ವಸ್ತಿಯಸ್ತು. ಆಚಾರ್ಯರ ಪೂರ್ವಾಶ್ರಮದ ತಂದೆ ಅವರು ನಿತ್ಯದಲ್ಲಿ ಏನೋ ಕೆಲಸಗಳನ್ನು ಮಾಡ್ತಾ ಇದ್ದರು. ಅವರ ದಿನಚರಿ ಏನಾಗಿತ್ತು ಅಂತನ್ನುವುದನ್ನು ಗ್ರಂಥಕಾರರು ವರ್ಣನೆ ಮಾಡ್ತಾ ನಿತ್ಯ ಹೋಗಿ ಆ ದೇವಸ್ಥಾನದಲ್ಲಿ ಅನಂತಾಸನನ ದೇವಸ್ಥಾನದಲ್ಲಿ ಪ್ರವಚನವನ್ನು ಮಾಡ್ತಾ ಇದ್ರಂತ. ಅವರ ಪ್ರವಚನ ಎಷ್ಟು ಪರಿಣಾಮಕಾರಿಯಾಗಿತ್ತು ಅಂತಂದರೆ ಅನಂತಾಸನನ ಪೂಜೆಗೆ ಬಂದಿರುವ ದೇವತೆಗಳು ಕ್ಷಣ ಹೊತ್ತು ಕುಳಿತು ಪ್ರವಚನ ಕೇಳಿ ಹೋಗಬೇಕು ಅನ್ನುವಷ್ಟು ಪ್ರಭಾವಕಾರಿಯಾಗಿತ್ತಂತ. ನಮಗೆ ಮನುಷ್ಯರನ್ನು ತಿಳಿ ಹೇಳಿ ಅವರಿಗೆ ಈ ವಿಷಯವನ್ನು ಮುಟ್ಟಿಸೋದೇ ಹೆಚ್ಚಿನದಿದ್ದಾಗ ದೇವತೆಗಳು ತೃಪ್ತರಾಗ್ತಾರೆ ಎನ್ನುವಂತಹ ವಿಶ್ವಾಸ ಮೂಡೋದಿಲ್ಲ. ಆದರೆ ಆಚಾರ್ಯರ ತಂದೆಯಾಗಿರುವಂತಹ ಭಾಗ್ಯ ಇದ್ದ ಅವರು ಆ ಅನಂತಾಸನ ದೇವಾಲಯದಲ್ಲಿ, ಇವತ್ತಿನ ಅನಂತಾಸನ ದೇವಾಲಯ ಅಂದ್ಕೊಳ್ಬೇಡ್ರಿ, 700-800 ವರ್ಷಕ್ಕೆ ಹಿಂದಕ್ಕೆ ಹೋಗಬೇಕು. ಅವತ್ತೇನಿರ್ಬೋದು ಆ ದೇವಸ್ಥಾನದಲ್ಲಿ? ಇವತ್ತು ನೋಡಿದ್ರೇನೆ ಅಲ್ಲಿ ಏನಿಲ್ಲ, ಆ ಅನಂತಾಸನ ಒಳಗೆ ಲೈಟ್ ಇಲ್ಲ, ಏನಿಲ್ಲ, ಅಲ್ಲಿ ದೀಪದ ಬೆಳಕಿನಲ್ಲೇ ನೋಡ್ಬೇಕು ಆ ದೇವರನ್ನು ನಾವೆಲ್ಲ. ಅಂಥದ್ದು ಇನ್ನು 700 ವರ್ಷದ ಹಿಂದ್ಗಡೆಗೆ ಹೇಗಿರಬೇಕು, ಅಲ್ಲಿ ಪ್ರವಚನ ಮಾಡೋದು ಅಂದರೆ ಹೇಗಿರಬೇಕು? ಅವರು ಪ್ರವಚನ ಮಾಡಿದ್ದು ಜನ ಅಲ್ಲ, ಜನಾರ್ದನ ಸೇವೆಯನ್ನು ಮಾಡಲಿಕ್ಕೆ ಬಂದ ದೇವತೆಗಳು ಕೂಡ ಕುಳಿತು ಕೇಳಬೇಕು ಅಂತಾದರೆ ಬಹಳ ಮನೋಜ್ಞವಾಗಿ ಪ್ರವಚನ ಮಾಡ್ತಿದ್ರು ಅಂತ ಅರ್ಥ. ಅದಕ್ಕೆ ಕನ್ನಡದ ಕವಿಗಳು ಕೂಡ ಅದನ್ನು ಹೇಳುವಾಗ ತೆರಗುಂಡಿ ಆಚಾರ್ಯರು ಇಡೀ 16 ಸರ್ಗವನ್ನು ಕನ್ನಡದಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ದೇನೆ. ಮೊನ್ನೆಯಿಂದ ಬಹಳ ಪದ್ಯ ಉಳ್ಕೊಂತು, ಓದಬೇಕು ಅಂತ ಮಾಡಿದ್ದೇ ಆಗಲಿಲ್ಲ. ಕೊನೆಗೆ ಇವತ್ತಾದರೂ ಒಂದೆರಡು ಪದ್ಯವನ್ನು ಓದೋಣವಂತ. ನೋಡ್ರಿ, ಈ ಪದ್ಯ ಗೋವಿಂದ ಸುಂದರ ಕಥಾ ಸುಧಯಾಸ ನೃಣಾಮ್ ಅನ್ನುವ ಪದ್ಯ ನಿತ್ಯದಲ್ಲಿ ಗೋವಿಂದ ಸುಂದರ ಸ್ತುತ್ಯ ಕಥೆಯನು ಪೇಡಿ ಜನಮನ ಕಿತ್ತನು ಅಮೃತವನಿವನು ದ್ವಿಜನೆಂದಲ್ಲ ಸುರವರರ
ಮತ್ತೆ ಸಂತೋಷಿಸಿದ ಹರಿಪದ ನಿತ್ಯ ಸೇವಿಸಿ ರಜತ ಪೀಠದಿ ಭೃತ್ಯರಿಸುತಿ ಹರಿಹಲಿ ಮನ ಕರಣಗಳೆಲ್ಲವನೂ. ಅದನ್ನೇ ತಿಳಿಯುವಂತೆ ನಿತ್ಯದಲ್ಲಿ ಗೋವಿಂದ ಸುಂದರ ಸ್ತುತ್ಯ ಕಥೆಯನು, ಗೋವಿಂದ ಸುಂದರನ ಸ್ತುತ್ಯವಾದ ಕಥೆಯನ್ನ ಹೇಳಿ ಜನ ಮನಕ್ಕೆ ಇತ್ತನು ಅಮೃತ ನಿವನು, ಜನರ ಮನಸ್ಸಿಗೆ ಅಮೃತವನ್ನು ಮುಟ್ಟಿಸಿದ್ದಾರೆ. ದ್ವಿಜನೆಂದೆಲ್ಲ ಸುರವರರು ಮತ್ತೆ ಸಂತೋಷಿಸಿದ, ಎಲ್ಲ ದೇವತೆಗಳು ಸಂತೋಷಪಟ್ಟರಂತೆ. ಯಾರವರು? ಹರಿಪದ ನಿತ್ಯ ಸೇವಿಸಿ ರಜತ ಪೀಠದಿ, ಉಡುಪಿಯಲ್ಲಿ ನಿತ್ಯ ಭಗವಂತನ ಸೇವೆ ಮಾಡುವಂಥ ಭೃತ್ಯರಿನಿಸುತ್ತಲಿಹರು ಮನ ಕರಣಗಳೆಲ್ಲವನೂ, ಮನಸ್ಸು ಕಿವಿಗಳನ್ನು ಎಲ್ಲವನ್ನ ಕೊಟ್ಟು ಕೇಳಿ ಆನಂದಪಟ್ಟು ಹೋಗಬೇಕಂತೆ. ಎಂಥ ಅದ್ಭುತವಾದ ಪ್ರವಚನ ಇದು ಅಂತ ಕೇಳ್ತಿದ್ರು ಅನ್ನೋದನ್ನು ತರಗೊಂಡಿ ಆಚಾರ್ಯರು ಅದನ್ನಷ್ಟೇ ಸೊಗಸಾಗಿ ಭಾಷಾಂತರವನ್ನು ಷಟ್ಪದಿಯಲ್ಲಿ ಮಾಡಿದ್ದಾರೆ. ಇದಾದ ಮೇಲೆ ಮುಂದಿನ ಪದ್ಯ 16ನೇ ಪದ್ಯ ಇವತ್ತು ನಿನ್ನೆ ಸ್ವಲ್ಪ ಹೇಳಿದ್ದೆ, ಇವತ್ತೊಂಚೂರು ಮುಂದೆ ಹೊರಡ್ತೀನಿ ಅದರಿಂದ. 16ನೇ ಪದ್ಯದಲ್ಲಿ ಅವರು ಸುತೃಪ್ತರಾಗಿದ್ರಂತ. ಇತ್ತಂ ಹರೇರ್ ಗುಣಕಥಾ ಸುಧಯ ಸುತೃಪ್ತೋ ನೈರ್ಗುಣ್ಯವಾದಿಷು ಜನೇಷ್ವಪಿ ಸಾಗ್ರಹೇಷು ತತ್ವೇ ಸಕಾಲ ಚಲಧೀರತಿ ಸಂಶಯಾಲು ಧೀಮಾನ್ ಧಿಯಾ ಶ್ರವಣ ಶೋಧಿತಯ ಪ್ರದಧ್ಯೋ. ಈ ಶ್ಲೋಕದಲ್ಲಿ 2 ಅಂಶವನ್ನು ಹೇಳಿದ್ದಾರೆ. ಒಂದು, ಅವರಿಗೆ ಹೊರಗಿನ ವಾತಾವರಣದಿಂದ ಬುದ್ಧಿ ಚಾಂಚಲ್ಯ ಆಯಿತಂತ. ಏನು ಮಾಡಬೇಕು? ಇದು ತತ್ವಜ್ಞಾನವ, ನಾನು ಓದಿಕೊಂಡದ್ದು ತತ್ವಜ್ಞಾನವ, ಅಥವಾ ಇವತ್ತೇನು ಹೊರಗಿನ ಜನರೆಲ್ಲ ಮಾತಾಡ್ತಾ ಇದ್ದಾರೆ ಅದು ತತ್ವಜ್ಞಾನವ? ಯಾವುದು? ನಾನು ದೇವರನ್ನ ಗುಣಪೂರ್ಣ ಅಂತ ತಿಳಿದುಕೊಂಡು ಉಪಾಸನೆ ಮಾಡ್ತಾ ಇದ್ದೀನಿ, ಪೂಜೆ ಮಾಡ್ತಾ ಇದ್ದೀನಿ. ಹೊರಗಿನ ಜನರೆಲ್ಲ ದೇವರಿಗೆ ಮಾಯಾವಾದದ ಸಿದ್ಧಾಂತವನ್ನು ಒಪ್ಪಿಕೊಂಡಿರುವ ಜನ, ದೇವರಿಗೆ ಗುಣಗಳಿಲ್ಲ, ಅವನಿಗೆ ರೂಪ ಇಲ್ಲ, ಅವನಿಗೇನು ಆಕಾರ ಇಲ್ಲ ಅಂತ ತಿಳಿದುಕೊಂಡು ಹೇಳಿ ಎಲ್ಲ ಕಡೆಗೆ ಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಅದನ್ನು ಒಪ್ಪಬೇಕಾ ಅಥವಾ ನಾನು ತಿಳಿದುಕೊಂಡದ್ದು ಸರಿ ಅನ್ನಬೇಕಾ ಅಂತ ಗದ್ದಲಕ್ಕೆ ಬಿದ್ದರಂತೆ. ಆದರೆ ಏನಾಗಿತ್ತು ಸುದೈವಕ್ಕೆ ಅಂದರೆ, ಶ್ರವಣ ಶೋಧಿತಯ ಧಿಯಾ ಧೀಮಾನ್ ಪ್ರದದ್ಯೋ, ಒಂದು ಅವಕಾಶ ಇತ್ತಂತೆ. ಹೀಗಾದಾಗ ಏನು ಮಾಡಬೇಕು ಅಂತ ಆಲೋಚನೆ ಮಾಡುವಂತಹ ಶಕ್ತಿ ಅವರಿಗಿತ್ತಂತೆ. ಉಳಿದವ್ರಿಗೇನಾಗತ್ತೆ ಅಂದರೆ, ಹೀಗೇನಾದರೂ ಪರಿಸ್ಥಿತಿ ಬಂದರೆ ಗದ್ದಲಕ್ಕೆ ಬಿದ್ದುಬಿಡ್ತಾರೆ. ಏನು ಮಾಡಬೇಕೋ ಏನೋ, ಯಾರಿಗೆ ಕೇಳಬೇಕೋ ಏನೋ, ಯಾರು ಹುಡ್ಕೊಂಡು ಹೋಗೋಣ ಏನೋ ಅಂತ ಊರು ತುಂಬ ಇದ್ದವರಿಗೆಲ್ಲ ಹುಡ್ಕೊಂಡು ಹೋಗಿ ಕೇಳ್ಕೊಂಡು ಬರ್ತಿರ್ತಾರೆ. ಹಿಂಗಾಗ್ಬಿಟ್ಟದ ನನ್ನ ಪರಿಸ್ಥಿತಿ, ನೀವೇನಾದರೂ ಒಂದು ದಾರಿ ತೋರಿಸ್ಬೇಕು ಅಂತ ಹೇಳಿ ಯಾರ್ಯಾರ ಹತ್ರ ಹೋಗಿ ಅಂಗಲಾಚಿಕೊಳ್ಳುವಂತಹ ಪ್ರಸಂಗ ಬರ್ತದೆ. ಯಾಕೆ ಅಂದರೆ ಸ್ವಯಂ ಆಲೋಚನೆ ಮಾಡುವಂತಹ ಶಕ್ತಿ ಇಲ್ಲದೆ ಹೋದರೆ ಈ ಪ್ರಸಂಗ ಬರ್ತದೆ. ಆದರೆ ನಾರಾಯಣಾಚಾರ್ಯರಿಗೆ ಒಂದು ಅವಕಾಶ ಇತ್ತು. ಏನಿತ್ತು ಅಂದರೆ, ಶ್ರವಣ ಶೋಧಿತಯ ಧಿಯಾ, ನಿತ್ಯ ಏನು ಪುರಾಣಗಳನ್ನು ಪಾಠಗಳನ್ನು ಹೇಳಿ ಕೇಳಿ ಮಾಡಿದ್ರಲ್ಲ, ಅದರಿಂದ ಮನಸ್ಸು ಇಷ್ಟು ಶುದ್ಧವಾಗಿತ್ತಲ್ಲ, ಸ್ವಂತಕ್ಕೆ ವಿವೇಚನೆ ಮಾಡುವಂತಹ ಶಕ್ತಿ ಇತ್ತಂತೆ. ಹಾಗಾದರೆ ನಮಗೇನಾದರೂ ಕಷ್ಟಗಳು ಬಂದರೆ ನಮಿಷ್ಟಕ್ಕೆ ನಾವೇ ಆಲೋಚನೆ ಮಾಡಿಬಿಟ್ರೆ ಮುಗಿದೋಯ್ತಾ? ಸಿದ್ಧಿ ಆಗ್ತದ? ಅದಕ್ಕೆ ಫಲ ಕೊಡ್ತದ ಅಂತ ಕೇಳಿದ್ರೆ ನಿಮಗೊಂದೆರಡು ದೃಷ್ಟಾಂತವನ್ನೇ ಹೇಳಬೇಕು ನಾನು. ಯಾಕೆ ನೋಡ್ರಿ, ನಮಗೆ ಶಾಸ್ತ್ರಗಳೆಲ್ಲ ಏನು ತಿಳಿಸಿಕೊಟ್ಟಿದೆ. ನಡಿಲ್ಲಾಯರು ನನಗೆ ಈ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಸಂದೇಹ ಬಂದಾಗ ನಾನೇ ಕುಳಿತುಕೊಂಡು ಈ ಪ್ರಶ್ನೆಯನ್ನು, ಈ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಕೈ ಹಾಕಿದರು. ಹೀಗೆ ಮಾಡೋದು ಸರಿಯಾ? ಅವಶ್ಯವಾಗಿ ಮಾಡಬೇಕು. ಒಂದು ಪ್ರಸಂಗ ಬಂತು ಮಹಾಭಾರತದಲ್ಲಿ, ಇಂಥ ಒಂದು ಪ್ರಸಂಗವನ್ನು ಹೇಳ್ತಾರೆ. ಆ ಮಹಾಭಾರತ ಪ್ರಸಂಗವನ್ನು ನೋಡಿದಾಗ ಸ್ವಯಂ ನಾವೇ ನಿರ್ಧಾರ ಮಾಡಬೇಕು ಅನ್ನುವುದು ಗಟ್ಟಿಯಾಗ್ತದೆ. ಇನ್ನೊಬ್ಬರು ಹೇಳಿದ ಮಾತುಗಳನ್ನು ಕೇಳಿ ನಿರ್ಧಾರ ಮಾಡುವಕ್ಕಿಂತ ನಾವೇ ಸ್ವತಂತ್ರವಾಗಿ ನಿರ್ಧಾರ ಮಾಡೋದು ಬಹಳ ಶ್ರೇಷ್ಠ. ಅದು ಯಾವ ಪ್ರಸಂಗದಲ್ಲಿ ಹೇಗಿರಬೇಕು ಅಂತನ್ನುವುದನ್ನು ಮಹಾಭಾರತ ನಮಗೆ ಎಚ್ಚರ ಹೇಳ್ತದೆ. ಶಂತನು ಮಹಾರಾಜ ಸತ್ಯವತಿಯನ್ನು ನೋಡಿ ಲಗ್ನ ಮಾಡಿಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟನಂತೆ. ಮಹಾಭಾರತ ಹೇಳುವಾಗ ಹೇಳ್ತದೆ, ಸತ್ಯವತಿಯನ್ನು ನೋಡಿ ಲಗ್ನ ಮಾಡಿಕೊಳ್ಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟ.
ಅವರಪ್ಪ ನಾನು ಇಲ್ಲ ಕನ್ಯಾ ಕೊಡೋದಿಲ್ಲ ಅಂತ ಹೇಳಿದ. ಇದೆಲ್ಲ ಕಥೆ ಕೇಳ್ತೀವಿ ನಾವು. ಮನೆಗೆ ಬಂದುಬಿಟ್ಟ. ಮನೆಗೆ ಬಂದ ಮೇಲೆ ಭೀಷ್ಮನಿಗೆ ಗೊತ್ತಾಯಿತು, ನಮ್ಮಪ್ಪ ಅಪೇಕ್ಷೆ ಪಟ್ಟಿದ್ದಾನೆ ಸತ್ಯವತಿಯನ್ನ ಅಂತ ಹೇಳಿ ಹೋಗಿ ಪ್ರತಿಜ್ಞೆ ಮಾಡಿ ಕರೆದುಕೊಂಡು ಬಂದು ಲಗ್ನ ಮಾಡಿಸ್ಬೇಕು ಅಂತ ಮನೆ ಕರ್ಕೊಂಡು ಬಂದ. ಮೊದಲೇನೋ ಅಪೇಕ್ಷೆ ಪಟ್ಟುಬಿಟ್ಟಿದ್ರು ಶಂತನು ಮಹಾರಾಜ. ಈಗ ಲಗ್ನ ಮಾಡಿಕೊಳ್ಳುವಾಗ ಒಂದು ಸಮಸ್ಯೆ ಎದುರಾಯ್ತು ಅವರಿಗೆ. ಏನು ಸಮಸ್ಯೆ ಎದುರಾಯಿತು ಅಂದರೆ, ಅವಳು ದಾಶರಾಜನ ಮಗಳು. ದಾಶರಾಜ ಅಂದರೆ ಅಂಬಿಗನ ಮಗಳು. ನಾನೊಬ್ಬ ಕ್ಷತ್ರಿಯನಾಗಿ ಇದ್ದವನು ಆ ಅಂಬಿಗನ ಮಗಳನ್ನು ಮಾಡಿಕೊಳ್ಳಬಹುದಾ ಬೇಡ ಅಂತ ಚಿಂತೆ ಶುರುವಾಯ್ತು ಅವನಿಗೆ. ಈ ತರಹದ ಸಮಸ್ಯೆಗಳು ಎದುರಾದಾಗ ಹೇಗೆ ನಿರ್ಧಾರ ಮಾಡಬೇಕೀಗ? ದುಷ್ಯಂತ ಕಥೆ ಕೇಳಿದ್ದೀರಿ, ಬಹಳ ಫೇಮಸ್ ದುಷ್ಯಂತರ ಕಥೆ. ಶಕುಂತಲಾ ದುಷ್ಯಂತರ ಕಥೆಯನ್ನು ಯಾರು ಕೇಳಿದ್ರೆ ಹೇಳೋಣಂತ. ದುಷ್ಯಂತ ಕಣ್ವರ ಆಶ್ರಮಕ್ಕೆ ಹೋಗಿದ್ನಂತ. ಶಕುಂತಲೆಯನ್ನು ನೋಡಿಬಿಟ್ಟ. ಲಗ್ನ ಮಾಡಿಕೊಳ್ಬೇಕು ಅಂತ ಅಪೇಕ್ಷೆ ಬಂತವನಿಗೆ. ಬಂದರೆ ಸಮಸ್ಯೆ ಶುರುವಾಯಿತು. ಏನು ಸಮಸ್ಯೆ ಶುರುವಾಯಿತು ಅಂದರೆ, ಇವಳು ಕಣ್ವರ ಮಗಳು, ಬ್ರಾಹ್ಮಣ ಕುಮಾರಿ, ನಾನು ಕ್ಷತ್ರಿಯ, ಮಾಡಿಕೊಳ್ಬೇಕೋ ಬೇಡವೋ? ಈಗ ಸಂಶಯ ಬಂದಾಗ ಯಾರನ್ನು ಕೇಳಬೇಕು ಹೇಳೋಣಂತೀಗ. ಶಂತನುವಿಗೆ ಸಮಸ್ಯೆ ಬಂದಿದೆ. ಅವನು ಊರಲ್ಲಿದ್ದವರು ಯಾರಿಗಾದರೂ ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ? ನೀನೇ ರಾಜನಾಗಿ ನೀನೇ ಕೆಲಸ ಕೆಡಿಸಿದ್ರೆ ನಮಗೇನು ಹೇಳ್ತೀಯ ಅಂತ ಬೈದ್ಬಿಡ್ತಾರೆ. ಯಾರು ಹೇಳೋರಿಲ್ಲ. ಆ ಸಂದರ್ಭದಲ್ಲಿ ಅವನ ಆಲೋಚನೆ ಮಾಡಿ ನಿರ್ಧಾರ ಮಾಡಿದ, ನಾನು ಲಗ್ನ ಮಾಡಿಕೊಳ್ತೀನಿ ಅಂತ ನಿರ್ಧಾರ ಮಾಡಿದ್ದಂತ. ಆಗ ಆಚಾರ್ಯರು ನಿರ್ಣಯದಲ್ಲಿ ಒಂದು ಮಾತು ಹೇಳ್ತಾರೆ. ಹೇಗೆ ನಿರ್ಧಾರ ಕೈಗೊಂಡ ಶಂತನು ಮಹಾರಾಜ ಅಂತ ಹೇಳಿದರೆ, ಪ್ರಾಯಸ್ಸತಾಂ ನಮನ ಪಾಪ ಮಾರ್ಗೇ. ನಿಮ್ಮಲ್ಲಿಲ್ಲ, ಮಹಾಭಾರತ ತಾತ್ಪರ್ಯದ ಶ್ಲೋಕ ಅದು. ಪ್ರಾಯ ಸತಾಂ ಮನಃ ಪಾಪ ಮಾರ್ಗೇ ನ ಗಚ್ಚೇತಿತಿ ಆತ್ಮನಶ್ಚ ಸಕ್ತಂ. ಸಜ್ಜನರು ಸಾಮಾನ್ಯವಾಗಿ ಪಾಪ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಸಜ್ಜನರು ಸಾಮಾನ್ಯವಾಗಿ ಪಾಪ ಕೆಲಸವನ್ನು ಮಾಡೋದಿಲ್ಲ. ನನಗೆ ನನ್ನ ಮನಸ್ಸಾದರೂ ಈ ಸತ್ಯವತಿಯಲ್ಲಿ ನೆಟ್ಟಿದೆ, ಲಗ್ನ ಮಾಡಿಕೊಳ್ಬೇಕು ಅಂತ ಅಪೇಕ್ಷೆ ಬಂದಿದೆ. ಅಂದಮೇಲೆ ನಾನು ಮಾಡ್ತಾ ಇರೋದು ಪಾಪ ಕಾರ್ಯ ಅಲ್ಲ. ಯಾಕೆ? ನಾನೊಬ್ಬ ರಾಜನಾಗಿ ಇದ್ದು ಜಗತ್ತಿಗೆ ಬುದ್ಧಿವಾದವನ್ನು ಹೇಳಬೇಕಾದವನು ನಾಳೆ ತಪ್ಪು ಹೆಜ್ಜೆ ಇಟ್ಟೆ ಅಂತಾದರೆ ಜಗತ್ತಿಗೆಲ್ಲ ಉತ್ತರ ಕೊಡಬೇಕಾದ ಪ್ರಸಂಗ ನನಗೆ ಬರ್ತದೆ. ಅದಕ್ಕೆ ನಾನು ಈಗ ತೆಗೆದುಕೊಳ್ಳುವ ನಿರ್ಧಾರ ಇದು ದೋಷಪೂರ್ಣವಾದದ್ದಲ್ಲ. ಯಾಕೆ? ನಾನು ಧರ್ಮರತನಾಗಿದ್ದೇನೆ, ಧಾರ್ಮಿಕನಾಗಿದ್ದೇನೆ. ಧಾರ್ಮಿಕನಾದ ವ್ಯಕ್ತಿಯ ನನ್ನ ಮನಸ್ಸಿನಲ್ಲಿ ಇವಳದ ಲಗ್ನ ಮಾಡಿಕೊಳ್ಳಬೇಕು ಅಂತ ಅಪೇಕ್ಷೆ ಬಂದಿದೆ ಅಂತಾದರೆ ದೋಷವೇ ಅಲ್ಲ. ನಿಶ್ಚಿತವಾಗಿ ನಾನು ಸರಿಯಾದದ್ದನ್ನೇ ಕೈಗೊಂಡಿರ್ತೀನಿ ಅಂತ ಹೇಳಿ ನಿರ್ಧಾರ ಮಾಡಿ ಲಗ್ನ ಮಾಡಿಕೊಂಡ. ಒಂದು ವೇಳೆ ನೋಡ್ರಿ, ಅವನು ತೆಗೆದುಕೊಂಡ ನಿರ್ಧಾರ ತಪ್ಪು ಅಂತಾಗಿದ್ರೆ ಏನಾಗ್ತಿತ್ತು? ಫಲದಲ್ಲಿ ಕಾಣಿಸ್ತಾ ಇತ್ತು. ಯಾವಾಗಲೂ ನಾವು ಹಾಗೆ ಮಾಡ್ತಿರ್ತೀವಲ್ಲ, ಏನು ಹೇಳ್ರಿ, ನೀನೇ ಮಾಡಿದ್ದು ಉಣ್ಣು ಅಂತಂತಿರ್ತೀವಿ. ಹಾಗಾದರೆ ಒಂದು ವೇಳೆ ಶಂತನು ತಪ್ಪು ಮಾಡಿದ್ದು ಅಂತಾಗಿದ್ದರೆ ಫಲದಲ್ಲಿ ತೋರಬೇಕಾಗಿತ್ತು. ಫಲದಲ್ಲಿ ಏನು ತೋರಲಿಲ್ಲ. ಫಲದಲ್ಲಿ ಒಳ್ಳೆಯದಾಯಿತು. ಎರಡು ಗಂಡು ಮಕ್ಕಳಾದರೂ ಸುಖವಾಗಿ ರಾಜ್ಯ ಆಳಿದ, ಟೈಮ್ ಮುಗೀತು, ಹೊರಟೋಗ್ಬಿಟ್ಟ. ಅದರಿಂದ ಏನಾಯಿತು ಅಂದರೆ, ಮುಂದೆ ಗೊತ್ತಾದದ್ದು ಕಾಲಾಂತರದಲ್ಲಿ ಸತ್ಯವತಿ ದಾಶರ ಮಗಳಲ್ಲ, ಅವನು ಕ್ಷತ್ರಿಯ ಕುಮಾರಿ ಅಂತ ಅನಂತರದಲ್ಲಿ ಗೊತ್ತಾಯಿತು. ಹಾಗಾಗಿ ನಾನು ಆಲೋಚನೆ ಮಾಡಿದ್ದು ಸರಿಯದ, ಲಗ್ನ ಮಾಡಿಕೊಂಡದ್ದು ಸರಿಯದ ಅಂತ ನಿರ್ಧಾರವಾಯಿತು. ಇದರ ಜೊತೆಗೆ ದುಷ್ಯಂತ ಲಗ್ನ ಮಾಡಿಕೊಳ್ಳುವಾಗ ಒಂದು ಪ್ರಸಂಗ ಬಂತು. ಆಗೇನು ಮಾಡಬೇಕು? ಲಗ್ನ ಮಾಡಿಕೊಳ್ಬೇಕೋ ಬೇಡವೋ ಅಂತ ವಿಚಾರ ಬಂದಾಗ ಕಾಳಿದಾಸ ಒಂದು ಮಾತು ಹೇಳ್ತಾನೆ ಅಭಿಜ್ಞಾನ ಶಾಕುಂತಲದಲ್ಲಿ. ಸತಾಂ ಹಿ ಸಂದೇಹ ಪದೇಶು ವಸ್ತುಷು ಪ್ರಮಾಣವಂತಃ ಕರ್ಣ ಪ್ರವೃತ್ತಯ. ಕಾಳಿದಾಸ ಹೇಳುವ ಮಾತು, ಸತಾಂ ಹಿ ಸಂದೇಹ ಪದೇಶು ವಸ್ತುಷು. ಸಜ್ಜನರಿಗೆ ಸಂದೇಹ ಬಂದಾಗ ಯಾವ ಆಧಾರದಲ್ಲಿ ನಿರ್ಧಾರ ಮಾಡ್ತಾರೆ? ಪ್ರಮಾಣ ಅಂತಃಕರಣ ಪ್ರವೃತ್ತಯ. ನಮ್ಮ ಅಂತಃಕರಣ ಏನು ಹೇಳ್ತದೋ ಅದರಿಂದಲೇ ನಿರ್ಧಾರವನ್ನು ಮಾಡಿಬಿಡ್ತಾರಂತೆ. ಹಾಗಾಗಿ ದುಷ್ಯಂತ ನಿರ್ಧಾರ ಮಾಡಿದ, ಲಗ್ನ ಮಾಡಿಕೊಂಡ. ಅನಂತರದಲ್ಲಿ ಗೊತ್ತಾಯಿತು ಅವಳು ಬ್ರಾಹ್ಮಣ ಕುಮಾರಿ ಅಲ್ಲ, ಕ್ಷತ್ರಿಯ ಕುಮಾರಿ ಅಂತ ತಿಳಿದುಕೊಂಡು ಪ್ರಾಬ್ಲಮ್ ಆಗಲಿಲ್ಲ. ಹಾಗಿದ್ದಾಗ ಇಂತಹ ಪ್ರಸಂಗಗಳು ಜೀವನದಲ್ಲಿ ಬಂದರೆ ಸ್ವಯಂ ನಿರ್ಧಾರವನ್ನು ಕೈಗೊಳ್ಳುವ ಜವಾಬ್ದಾರಿ ತಗೊಳ್ರಿ ಅಂತ ಹೇಳ್ತಾರೆ. ಸುಮ್ಮನೆ 108 ಮಂದಿಗೆ ಬೆನ್ನತ್ತಿ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅವರು ಏನು ಉತ್ತರ ಹೇಳಿದರೂ ಕೂಡ ಒಂದು ಸೈಡ್ ಉತ್ತರ ಆಗ್ತದೆ ವಿನಃ 2 ಸೈಡ್ ಉತ್ತರ ಆಗೋದಿಲ್ಲ. ಯಾಕೆ? ಅವರು ಉತ್ತರ ಹೇಳುವಾಗ ತಮ್ಮ ಅನುಭವದ ಹಿನ್ನೆಲೆಯಲ್ಲಿ ಹೇಳಿರ್ತಾರೆ. ನಾವು ಯಾವಾಗ ನೆನ್ಪಿಟ್ಕೊಂಡಿರ್ಬೇಕು, ಯಾರ ಹತ್ರ ಹೋಗಿ ಕೇಳಿದರೆ ತಮ್ಮ ಅನುಭವ ಏನಿರ್ತದೆ ಅದರ ಪ್ರಕಾರ ಉತ್ತರ ಹೇಳಿರ್ತಾರೆ ಹೊರತಾಗಿ ನಮಗೇನಾಗಬೇಕಾಗಿದೆ ಅದರ ಪ್ರಕಾರ ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ ಅವ್ರ ಕಡೆಯಿಂದ. ಯಾರೇ ಎಷ್ಟೇ ಸರಿಯಾಗಿ ಉತ್ತರ ಹೇಳಿದ್ದೀನಿ ಅಂತ ಇದ್ದರೂ
ಆ ಉತ್ತರ ಅವರ ಅನುಭವದ ಹಿನ್ನೆಲೆಯಲ್ಲಿ ಬಂದಿರುತ್ತದೆ. ನಮ್ಮ ಅನುಭವ, ನಮ್ಮ ನಿರ್ಧಾರ ನಾವು ಕೈಗೊಳ್ಳಬೇಕು. ಅದಕ್ಕೆ ನಾರಾಯಣಾಚಾರ್ಯರು ಕೈಗೊಂಡ್ರು. ಏನು? ಒಂದ್ರ ಜೊತೆಗೆ ಎರಡಾಗಬೇಕು ಅಂದರು. ಪುರಾಣಗಳನ್ನು ಹೇಳಿ ತೃಪ್ತರಾಗಿ ಬಿಟ್ಟಿದ್ರಂತ. ಏನು ಪುರಾಣ? ಇತ್ತಂ ಹರೇರ್ ಗುಣಕಥಾ ಸುಧಯಾ ಸುತೃಪ್ತ. ತೃಪ್ತಿ ಅಂದರೆ ಏನ್ರಿ? ಪ್ರಾಯ ನಾವೆಲ್ಲ ತೃಪ್ತಿ ಅಂದರೆ ಸಾಕಪ್ಪ, ತೃಪ್ತ ಅದು ಸಾಕು ಸಾಕು. ತೃಪ್ತಿ ಅಂತ ಅನ್ನೋ ಶಬ್ದಕ್ಕೆ ಸಾಕು ಸಾಕು ಅಂತ ಅರ್ಥ ಮಾಡ್ತಿರ್ತೀವಿ. ಊಟಕ್ಕೆ ಹಾಕಬೇಕಾದ್ರೆ ಊಟ ಮುಗಿದ ಮೇಲೆ ಹೆಂಗೆ ಅನ್ನಿಸ್ತು? ತೃಪ್ತಿ ಆಯ್ತು ಅಂತೀವಿ. ತೃಪ್ತಿ ಆಯ್ತು ಅಂದರೆ ಏನು? ಸಾಕಾತು ಅಂತ ಅರ್ಥ. ನಮ್ಮಲ್ಲಿ ಹೆಂಗಾದ ಇಲ್ಲಿ ಹೇಳಿರೋಣಂತ, ಊಟ ಆದಮೇಲೆ ಶ್ರಾದ್ದೊಳಗೆ ಅದಕ್ಕೆ ಎದುರಿತಾರೆ. ಹೆಂಗಾತು ಅಂದರೆ ತೃಪ್ತಾಸ್ತಃ ತೃಪ್ತಾಸ್ಮಃ, ಇಲ್ಲ ತೃಪ್ತಾಗೀವಿ ಅಂತ ತಿಳ್ಕೊಂಡು. ತೃಪ್ತ ಅಂತನ್ನೋ ಶಬ್ದಕ್ಕೆ ಸಾಕಾಯಿತು ಅಂತ ಅರ್ಥ ಇದೆ. ಈಗ ಇದನ್ನೇ ಅರ್ಥ ಮಾಡಿಬಿಟ್ರೆ ಇತ್ತಂ ಹರೇರ್ ಗುಣಕಥಾ ಸುಧಯ ಸುತೃಪ್ತ, ಭಗವಂತನ ಕಥೆಯನ್ನು ಕೇಳಿ ತೃಪ್ತರಾಗಿದ್ರು ಅಂದರೆ ಸಾಕಣಿಸ್ತು ಅಂತ ಅರ್ಥ ಬಂದ್ಬಿಡ್ತದೆ. ಆತ್ಬಿಡ ಸಾಕಾತ್ ಹಂಗಾರ, ಇನ್ನು ಪುರಾಣ ಪ್ರವಚನ ಸಾಕು, ಇನ್ನು ಭಾಳ ಬೇಡ ಅಂತ ಅನಿಸ್ತು ಅಂತ ಅನಿಸ್ಬಿಡ್ತದೆ. ತೃಪ್ತರಾಗೋದು ಅಂತಂದ್ರೆ ಏನಾಗ್ತದಕ್ಕೆ? ಹಂಗಲ್ಲ. ಅದಕ್ಕೆ ಮಧ್ವಾಚಾರ್ಯರು ತೃಪ್ತಿ ಶಬ್ದಕ್ಕೆ ಅರ್ಥ ಬರೀತಾರೆ. ತೃಪ್ತಿ ಅನ್ಯತ್ರ ಅಲಂ ಬುದ್ಧಿ ಎಂದು ಬರೆದಿದ್ದಾರೆ. ತೃಪ್ತಿ ಅಂದ್ರೆ ಅರ್ಥ ಏನು? ಇನ್ನೊಂದು ಕಡೆಗೆ ಸಾಕೆನಿಸುವುದನ್ನು ತೃಪ್ತಿ ಅಂತ ಕರೆದಾರೆ. ಇಲ್ಲೆಲ್ಲ ತೃಪ್ತಿ ನಾವು ಹಂಗೆ ಅರ್ಥ ಮಾಡಿಕೊಂಡಿದ್ದೀವಿ. ತೃಪ್ತಿ ಅಂತಂದರೆ ಈಗ ಯಾವುದನ್ನು ಅನುಭವಿಸ್ತಾ ಇದ್ದೀವಿ ಅಲ್ಲಿ ತೃಪ್ತಿ ಅಲ್ಲ. ಇದು ಬೇಕು, ಇನ್ನೊಂದಷ್ಟು ಬೇಡ, ಸಾಕು ಅಂತ ಅರ್ಥ. ನಮಗೇನಾಗಿದೆ ತೃಪ್ತಿ ಅಂದರೆ? ಊಟದಿಂದ ತೃಪ್ತಿ ಆತೋ ಇಲ್ಲೋ, ಸಾಕ್ರಪ್ಪ ಅಂದರೆ ಊಟ ಸಾಕು ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ಅಲ್ಲ, ಹಾಗರ್ಥಲ್ಲ. ತೃಪ್ತಿ ಎಂಬ ಶಬ್ದಕ್ಕೆ ಇದು ಸರಿ ಹೋಯಿತು, ಇನ್ಯಾವುದು ಬೇಡ ಅಂತ ಅರ್ಥ. ಅದಕ್ಕೆ ತೃಪ್ತಿ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಇದನ್ನು ಬಿಟ್ಟು ಇನ್ಯಾವುದು ನಮಗೆ ಬೇಡ, ಸಾಕು, ಇಷ್ಟೇ ಸಾಕು ಅಂತ ಅರ್ಥ. ಅದಕ್ಕೆ ವಾಸ್ತವಿಕವಾಗಿ ತೃಪ್ತಿ ಅಂದರೆ ಸಂತೋಷ. ತೃಪ್ತಿ ಅಂದರೆ ಕೃತಕೃತ್ಯತ. ಇನ್ನೇನು ಮಾಡೋದಿಲ್ಲ. ಅವರೇನು ಪುರಾಣಗಳನ್ನು ಪಾಠವನ್ನು ಹೇಳ್ತಾ ಇದ್ರು ಅದಕ್ಕಿಂತ ದೊಡ್ಡದಾದ ತಪಸ್ಸು ಇನ್ನೇನು ಇದ್ದಿದ್ದೇ ಇಲ್ಲ, ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ ಅಂತ ಹೇಳಿಬಿಟ್ರು. ಇದಾದ ಮೇಲೆ ಅವರು ಪುರಾಣವನ್ನು ಹೇಳ್ತಾ ಇದ್ರು, ವಿಚಾರ ಮಾಡಿದರು. ಪ್ರವಚನವನ್ನು ಹೇಳಿದ ಮೇಲೆ ಅವರಿಗೆ ಎರಡಾಯಿತು ವ್ಯವಸ್ಥೆ. ಈಗ ಮಗ ತೀರ್ಕೊಂಡಿದ್ರು, ನಿನ್ನೆ ಹೇಳಿದೆ ನಾನು. ಮುಂದೆ 4ನೇ ಸರ್ಗದಲ್ಲಿ ಈ ವಿಚಾರವನ್ನು ನಾರಾಯಣಾಚಾರ್ಯ ಹೇಳಿದ್ರು. ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಏನು? ಮೊದಲನೇದ್ದು ಇಬ್ಬರು ಗಂಡು ಮಕ್ಕಳಿದ್ರು, ನಡಿಲ್ನಾಯರಿಗೆ 2 ಗಂಡು ಮಕ್ಕಳು ಹುಟ್ಟಿ ಹೋಗಿಬಿಟ್ಟಿದ್ರು. 3ನೇದೊಂದು ಹೆಣ್ಣು ಹುಟ್ಟಿತ್ತು. ಆಕೆ ಅಕ್ಕ, ಆಚಾರ್ಯ ಪೂರ್ವಾಶ್ರಮದ ಅಕ್ಕ, ಕಲ್ಯಾಣಿ ದೇವಿ ಅಂತ ಕರೀತಾರೆ. ಕೆಲವರು ಹೌದು, ಕೆಲವರು ಇಲ್ಲ, ಇನ್ನೂ ಗದ್ದಲ ಮಾಡ್ಕೋತಾ ಇದ್ದಾರೆ. ಅವ್ರ ಪಾಡಿಗೆ ಅವ್ರು ಗದ್ದಲ ಮಾಡ್ಕೋತಿರ್ಲಿ, ನಮಗೊಂದು ಹೆಸರು ಬೇಕು, ಕಲ್ಯಾಣಿ ದೇವಿ ಅಂತ ಕರೆದು ಬಿಡೋಣ ಅಂತ. ಕಲ್ಯಾಣಿ ದೇವಿ ಅಂತ ಇದ್ದರು, ಅವರು ಅಕ್ಕ. ಈಗ ಗಂಡು ಮಗು ಆಗಬೇಕಾಗಿದೆ, ಒಂದು ಪುತ್ರ ಸಂತಾನ ಬೇಕು. ಅದರ ಜೊತೆಗೆ ನನಗೆ ತತ್ವಜ್ಞಾನವನ್ನು ತಂದುಕೊಡುವಂತಹ ಒಬ್ಬ ಮಗ ಬೇಕು. ಎರಡೂ ಕೂಡಿಸ್ಬೇಕೀಗ. ನೋಡ್ರಿ, ಜ್ಞಾನಿಗಳ ವಿಚಾರ ಮಾಡೋ ಯಾವಾಗಲೂ ಹಿಂಗೆ ಮಾಡ್ತಿರ್ತಾರೆ. ನನಗೆ ಬರೀ ಲೌಕಿಕವಾದ ಲಾಭ ಅಷ್ಟೇ ಅಲ್ಲ, ಆಧ್ಯಾತ್ಮಿಕವಾದ ಲಾಭ ಆಗಬೇಕು ಅಂತಾರೆ. ಇದರ ಜೊತೆಗೆ ನಾವು ಯಾವಾಗಲೂ ಎರಡನ್ನು ವಿಚಾರ ಮಾಡಬೇಕು. ಏಕಕ್ರಿಯಾ ವ್ಯರ್ಥಕರಿ ಬಬೂವ. ಒಂದು ಕೆಲಸ ಮಾಡಿದಾಗ 2 ಪ್ರಯೋಜನ ಆಗೋ ಆಗಿದ್ರೆ ಭಾಳ ಒಳ್ಳೆಯದಂತ. ಬರೀ ಒಂದು ಕೆಲಸಕ್ಕೆ ಒಂದೇ ಪ್ರಯೋಜನ ಆಗ್ತಿದ್ರೆ ಉಪಯೋಗವಿಲ್ಲ. ನಮ್ಮಲ್ಲಿ ಅಂತಿರ್ತಾರೆ ನೋಡ್ರಿ, ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತಿರಂಗಿಲ್ಲ, ನಮ್ಮದು ಆಯ್ತು ನಮ್ಮ ಸ್ವಾಮಿದು ಆಯ್ತು ಅಂತಂತಿರಂಗಿಲ್ಲ. ಹಾಗೆ ನಾವು ಏನು ಮಾಡ್ತಾ ಇದ್ದೀವಿ, ಇದು ನಮಗೂ ಉಪಯೋಗ ಬೀಳಬೇಕು, ಇನ್ನೊಬ್ಬರಿಗೂ ಉಪಯೋಗ ಬೀಳಬೇಕು. ಹಾಗಾದರೆ ನನಗೆ ತತ್ವಜ್ಞಾನವನ್ನು ತಂದು ಕೊಡುವಂತಹ ಮಗನೂ ಬರಬೇಕು, ನನಗೆ ಮಕ್ಕಳಾಗಿಲ್ಲ, ಗಂಡು ಮಕ್ಕಳಿಲ್ಲ, ಆದ್ದರಿಂದ ಒಂದು ಗಂಡು ಸಂತಾನವೂ ಆಗಬೇಕು. ಉಪನ್ಯಾಸ ಮಾಡುವ, ಪಾಠ ಹೇಳುವ ಸಮರ್ಥನಾದ ಮಗ, ಜೊತೆಗೆ ಸಂತಾನ, ಕುಲೋದ್ಧಾರಕ, ವಂಶೋದ್ಧಾರಕ ಬರಲಿ ಅಂತ ಆಲೋಚನೆ ಮಾಡಿದರು. ಈಗ ಮುಂದಿನ ಶ್ಲೋಕ ನೋಡ್ರಿ, 17ನೇ ಶ್ಲೋಕ ನೋಡಿಕೊಳ್ಳ್ರಿ. ಈ ಶ್ಲೋಕದಲ್ಲಿ ಕೆಲವು ಮಾತುಗಳನ್ನು ಕೇಳಿದಾಗ ಬಹಳ ವಿಚಿತ್ರ ಅನ್ನಿಸ್ತದೆ. ಆಚಾರ್ಯರು ಇದಕ್ಕೆಲ್ಲ ಸರಿಯಾದ ಉತ್ತರವನ್ನು ಹೇಳ್ತಾರೆ. ಪುತ್ರ ಅಂತ ಯಾಕೆ ಕರೀತಾರೆ? ಸಂಸ್ಕೃತದಲ್ಲಿ ಪುತ್ರ ಪುತ್ರ ಅಂತ ಕರೀತಾರಂತೆ. ಮಗಳಿಗೆ ಪುತ್ರಿ ಪುತ್ರಿ ಅಂತ ಕರೀತಾರಂತೆ. ಇವನು ಪುತ್ರ, ಅವಳು ಪುತ್ರಿ, ಇವನು ಸುತ, ಇವನು ಸುತಃ, ಅವಳು ಸುತ ಕರಿಬಹುದು, ಎರಡೂ ಇದೆ. ಹಾಗಾದರೆ ಪುತ್ರ ಪುತ್ರಿ ಅಂತ ಇದನ್ನು ಕರೆಯೋದು ಯಾತಕ್ಕಾಗಿ? ತ್ರಾತಾಯೇವ ನರಕಾತ್ ಸಹಿ ಪುತ್ರ ನಾಮ ಮುಖ್ಯಾವನಂ ನ ಸುಲಭಂ ಪುರುಷಾದ ಪೂರ್ಣಾತ್ ತಸ್ಮಾತ್ ಸಮಸ್ತ ವಿಧ ಪದ್ಯವಮಧ್ಯಹೀನಂ ವಿದ್ಯಾಕರಾಕೃತಿ ಲಭೆ ಮಹಿಕೈರುಪಾಯೈ. ನಮ್ಮನ್ನ
ನರಕದಿಂದ ಪಾರು ಮಾಡ್ತಾನೆ ಅನ್ನೋದಕ್ಕಾಗಿ ಪುತ್ರನಿಗೆ ಪುತ್ರ ಅಂತ ಕರೀತಾರಂತೆ. ನೋಡ್ರಿ, ಇದು ಸಂಸ್ಕೃತದಲ್ಲಿ ಪುತ್ರ ಶಬ್ದದ ನಿರ್ವಚನ ಬಹಳ ಅಪೂರ್ವ. ಹಿಂಗೆ ಹೇಳಂಗಿಲ್ಲ ಪುತ್ರ ಶಬ್ದಕ್ಕೆ ಯಾರು ಅರ್ಥ. ಪುತ್ರ ಅಂದ್ರೆ ಏನು? ಮಗ ಅಲ್ಲ. ಹಂಗೆ ಸಂಸ್ಕೃತದಲ್ಲಿ ಇಲ್ಲ ಅರ್ಥ ಇಲ್ಲ. ಪುತ್ರ ಅಂತನ್ನುವಾಗ ಹ್ಯಾಕೆ ಬಿಡಿಸ್ಬೇಕು ಅಂದರೆ ಪುತ್ರ ಅಂತ ಬಿಡಿಸ್ಬೇಕು. ಅದನ್ನು ಬಿಡಿಸಿದರೆ ಪುತ ಅಂದರೆ ಆ ಹೆಸರಿನ ಒಂದು ನರಕ ಇದೆ ಅಂತ. ಪುತ ಅಂತ ಒಂದು ನರಕ ಅಂತೆ. ಈಗ ರೌರವ, ಮಹಾರೌರವ, ಕುಂಭಿಪಾಕ ಅಂತ ಹಿಂಗೆ ನರಕಗಳ ಹೆಸರು ಕೇಳಿರ್ತೀವಲ್ಲ, ಹಾಗೆ ಪುತ್ ಅಂತ ಹೆಸರಿನ ಒಂದು ನರಕ ಇದೆಯಂತೆ. ಅಲ್ಲಿಂದ ತ್ರ ಅಂದರೆ ರಕ್ಷಣೆ ಮಾಡ್ತಾನೆ ಅಂತನ್ನೋದಕ್ಕಾಗಿ ಅವನಿಗೆ ಪುತ್ರ ಅಂತ ಕರೆದಿದ್ದಾರೆ. ಅದನ್ನೇ ಪಂಡಿತಾಚಾರ್ಯರು ತ್ರಾತ ಯಯೇವ ನರಕಾತ್ ಸಹಿ ಪುತ್ರನಾಮ. ಪುತ್ರನಾಮ ಮಗ ಅಂತ ಹೆಸರು ಯಾರಿಗೆ? ನರಕಾತ್ ತ್ರಾತ, ನರಕದಿಂದ ಯಾರು ಪಾರು ಮಾಡ್ತಾರೋ ಅವನನ್ನ ಪುತ್ರ ಎಂದು ಕರೆಯುತ್ತಾರೆ. ಇಷ್ಟೇನಾ? ಪುತ್ರ ಶಬ್ದಕ್ಕೆ ಅರ್ಥ ಇಷ್ಟೇನ? ನಾವು ಹಿಂಗೆ ತಿಳ್ಕೊಂಡಿದ್ದೀವಿ. ಹಂಗಾರೆ ಏನಾಯ್ತು ಅಂತಂದ್ರೆ, ನಾವು ಮಾಡೋದೆಲ್ಲ ಮಾಡಿ ನಮ್ಮ ಮಗಗೆ ನೋಡಪ್ಪ ನೀ ಪುತ್ರ, ನೀ ಪಾರು ಮಾಡ್ತೀಯ ಅಂತ ನನ್ನ, ನೀ ಪುತ್ರ, ನೀ ಪಾರು ಮಾಡ್ತೀಯ ಅಂತ ನನ್ನ, ನಾವೆಲ್ಲ ಮಾಡೋ ತಪ್ಪುಗಳನ್ನು ಮಾಡಿ ನೀ ಮತ್ತೆ ನರಕದಿಂದ ಪಾರು ಮಾಡುವಂತ ನಿನ್ನ ಜವಾಬ್ದಾರಿ ಅಂತ ಇಷ್ಟು ಹೇಳಿ ಹೋಗ್ಬಿಟ್ರೆ ಗತಿ ಏನು ಮುಂದೆ? ಮಧ್ವಾಚಾರ್ಯರು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ, ಯಾರಿಗೆ ಮಕ್ಕಳು ನರಕದಿಂದ ಪಾರು ಮಾಡಲಿಕ್ಕೆ ಸಮರ್ಥರಿದ್ದಾರೆ, ಸ್ವತಃ ಸದ್ಗತಿ ಯೋಗ್ಯಸ್ಯ ಜೀವಸ್ಯ ಪುತ್ರಾದೇರ್ ಹೇತುತಾ ಭವೇತ್. ಸ್ವತಃ ಸದ್ಗತಿ ಸ್ವತಃ ಸದ್ಗತಿ ಯೋಗ್ಯಸ್ಯ ಜೀವಸ್ಯ, ಸ್ವಾಭಾವಿಕವಾಗಿ ನಾನು ಸಜ್ಜೀವನಾಗಿದ್ರೆ ಮಾತ್ರ ನನ್ನ ಮಗನಿಂದ ನನ್ನ ಮಕ್ಕಳಿಂದ ನನಗೆ ಉದ್ಧಾರ ಅದ. ಸ್ವತಃ ನಾನು ಸಜ್ಜೀವನಿಲ್ಲ ಅಂತಾದರೆ, ಯೋಗ್ಯನಿಲ್ಲ ಅಂತಾದರೆ ಮಕ್ಕಳೆಲ್ಲ ಯಾರಿಂದ್ರೂ ನಮಗೆ ಉದ್ಧಾರ ಇಲ್ಲ. ಮಧ್ವಾಚಾರ್ಯ ಸಿದ್ಧಾಂತ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದರೆ, ನಿನ್ನ ಉದ್ಧಾರಕ್ಕೆ ನೀನು ಕಾರಣ, ನಿನ್ನ ಮಕ್ಕಳು ಮತ್ತೊಂದು ಮುಗಿದೊಂದು ಅಲ್ಲ. ನಾವು ಅಂತ ತಿಳ್ಕೊಂಡಿದ್ದೀವಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಕ ಪಾಕ ಇವೇನಿರ್ತಾವ ಮಾಮಾಶಿ ಯಾವ್ಯಾವ ಬರೋದಿಲ್ರಿ. ನಿನ್ನ ಉದ್ಧಾರ ನೀನು ನೋಡ್ಕೊ, ಅಷ್ಟೇ ಕೆಲಸ. ನಿನ್ನ ಉದ್ಧಾರ ನೀನು ಯೋಗ್ಯತಾವಂತನಾಗಿದ್ದಿ ಅಂತಾದರೆ ಆಗ ಅವರು ಸಹಕಾರಿಗಳಾಗ್ತಾರೆ. ಕೃಹತಾಳ್ರಿ ಆಚಾರ ಅಂದರೆ ಪುತ್ರಾದೇ ಹೇತುತಾ ಭವೇತ್. ಸ್ವಾಭಾವಿಕವಾಗಿ ಯೋಗ್ಯನಾಗಿದ್ದರೆ ಮಗ ಶ್ರಾದ್ದ ಮಾಡಿದ್ರೆ ಉದ್ಧಾರ ಆಗ್ತಾನೆ, ಮತ್ತೊಂದು ಮಾಡಿದ್ರೆ ಉದ್ಧಾರ ಆಗ್ತಾನೆ. ಇವ ಯೋಗ್ಯ ಇದ್ದಿದ್ದಿಲ್ಲ ಅಂತ ಇಟ್ಕೊಳ್ರಿ. ಕೆಲವರಿಗೆ ಭಾರಿ ವಿಚಿತ್ರ, ಏಕಾದಶಿ ಸತ್ರ ಸೀದಾ ವೈಕುಂಠಕ್ಕೆ ಹೋಗ್ತಾರಂತಲ್ಲ ಚಾರ. ಅಂದರೆ ಅವ್ರ ತಲೆಯಾಗೆ ಇರೋದು ಅಂದರೆ ಏಕಾದಶಿ ವೈಕುಂಠ ಕೊಡಿಸ್ತದೆ, ಏಕಾದಶಿ ವೈಕುಂಠ ಕೊಡಿಸ್ತದೆ. ಇನ್ನೂ ಹೇಳ್ತಿರ್ತಾರ್ರಿ, ಕಾರ್ತಿಕ್ ಮಾಸದಾಗ ಹೋದ್ರೇನೋ ಸೀದಾ ಅಲ್ಲೇ ಹೋಗ್ತಾರಂತಲ್ಲ ಚಾರ. ಕಾರ್ತಿಕ್ ಮಾಸ ಕೊಡಿಸ್ತದೆ. ಕಾರ್ತಿಕ್ ಮಾಸ, ಏಕಾದಶಿ, ಭೀಷ್ಮ ಪಂಚಕ, ಚಾತುರ್ಮಾಸದಾಗ ಹೋದ್ರಂತೂ ಭಾರಿ ಪುಣ್ಯ ಅಂತ ಆಚಾರ. ಏಕಾದಶಿ ಹೋದ್ರೆ ಪುಣ್ಯ ಅಲ್ಲ, ಇದ್ದ ಬ್ರಾಹ್ಮಣ ಶ್ರಾದ್ದ ಹಾಕ್ತಾನೆ, ನೆನಪಿಟ್ಕೊಳ್ರಿ ಮೊದಲೇ. ಯಾಕಂದ್ರೆ ಅವ ಮುಂದಿನ ಕೆಲಸ ಮಾಡಿಸೋ ಬ್ರಾಹ್ಮಣ, ಅವೇನು ಮಾಡ್ಬೇಕು? ತಲೆ ಹಿಡ್ಕೋಬೇಕು, ಏನಿಲ್ಲರ. ಅದಕ್ಕೆ ಇವೆಲ್ಲವೂ ಕೂಡ ಕೆಲವು ಭ್ರಮೆಗಳವ ನಮಗ. ಇನ್ನೂ ಕೆಲವರು ಇದ್ದಾರೆ, ವೈಕುಂಠ ಏಕಾದಶಿ ಸತ್ರಾಚಾರ ಸೀದಾ ವೈಕುಂಠ ಒಳಗಂತ ನೋಡ್ರಿ ಆಚಾರ. ನಾ ಕೇಳಿದೆ ನಿಮಗೆ ಹೆಂಗೆ ಗೊತ್ತಾತು ಅಂತ. ಅವ್ರು ಸುಮ್ಮನೆ ಕೇವಲ ಕಾಲ ಬರ್ತದೆ. ಯಾಕಂದ್ರೆ ವೈಕುಂಠ ಏಕಾದಶಿ ಅಂದ್ರೆ ಅವ್ರ ತಲೆಯಾಗೇನದ, ವೈಕುಂಠ ಏಕಾದಶಿ ಎನ್ನುವುದು ನನ್ನ ಸದ್ಗತಿಗೆ ಕಾರಣ, ಏಕಾದಶಿ ಎನ್ನುವುದು ಸದ್ಗತಿಗೆ ಕಾರಣ ಅಲ್ಲ. ಶ್ರೀಮದಾಚಾರ್ಯ ಸಿದ್ಧಾಂತ ಅಲ್ಲ. ಸದ್ಗತಿಗೆ ಕಾರಣ ಏಕಾದಶಿ, ವೈಕುಂಠ ಏಕಾದಶಿ, ಕಾರ್ತಿಕ್ ಮಾಸ, ಗಂಗಾ ಸ್ನಾನ ಯಾವುದೂ ಅಲ್ಲ. ಸ್ಪಷ್ಟವಾಗಿ ತಿಳ್ಕೊಳ್ರಿ ಮೊದಲು. ಯಾಕೆ? ನಿನ್ನ ಯೋಗ್ಯತಾ ಮೊದಲು ಕಾರಣ. ಶ್ರೀಮದಾಚಾರ್ಯ ಹೇಳಿದ್ದು, ನಿನ್ನ ಯೋಗ್ಯತೆ ಇದೆಯಾ, ನೀ ಯಾವತ್ತು ಸತ್ರು ಹೋಗ್ತಿ. ಯೋಗ್ಯತೆ ಇಲ್ವಾ, ವೈಕುಂಠ ಏಕಾದಶಿ ಸತ್ತು ನರಕದಾಗ ಬಿದ್ದಿರ್ತಿ ಮಗರೆ. ವೈಕುಂಠ ಏಕಾದಶಿ ನಾ ಕೇಳಿದೆ, ಹೆಂಗ್ರಿ ವೈಕುಂಠ ಏಕಾದಶಿ ಹೆಂಗ ಅಂತ ಆಚಾರ. ಅವತ್ತಿನ ದಿವಸ ವೈಕುಂಠದ ಬಾಗ್ಲ ತೆಗೆದಿರ್ತಾರಂತ. ಉತ್ತರ ಬಂತು ನನಗೆ. ನಾ ಅಂದೆ, ವೈಕುಂಠ ಏಕಾದಶಿ ವೈಕುಂಠ ಬಾಗ್ಲ ತೆಗೆದು ದ್ವಾದಶಿ ಮುಚ್ಚಿಬಿಡ್ತಾರಂತ ಆಚಾರ. ಬಾಬಾ ಬಾಬಾ ಬಾ. ಅಲ್ಲಿಂದ ಯಾರೋ ಒಬ್ಬ ಪತ್ರಕರ್ತ ರಿಪೋರ್ಟರ್, ಪ್ರೆಸ್ ರಿಪೋರ್ಟರ್ ಬಂದು ಹೇಳ್ಯಾರ ಇವರಿಗೆ. ಅದಕ್ಕೆ ಇವ್ರು ತಿಳ್ಕೊಂಡಾರ, ಎಷ್ಟು ದೊಡ್ಡತನದ ಪರಮಾವಧಿ ಇದು. ಯಾವ ಏಕಾದಶಿಗೂ ವೈಕುಂಠ ಏಕಾದಶಿ ಅಂತ ಹೆಸರಿಲ್ರಿ ಪುರಾಣದಾಗ. ಆಮಲಕಿ ಏಕಾದಶಿ, ಪುತ್ರದ, ನಿರ್ಜರ, ಹಿಂಗೆ ಏಕಾದಶಿ ಹೆಸರವ. ವೈಕುಂಠ ಏಕಾದಶಿ ಅಂದರೆ ಆ ತಿರುಪತಿ ಒಳಗೆ ವೈಕುಂಠ ಬಾಗ್ಲ ಅಂತ ಒಂದು ಬಾಗ್ಲದ್ರಿ. ಅವತ್ತು ಆ ಬಾಗ್ಲ ತೆಗೆದು ತಿಮ್ಮಪ್ಪನಷ್ಟಕ್ಕೆ ಕೊಟ್ಟಿರ್ತಾರ ಅಂತ ತಿಳ್ಕೊಂಡು ಹೇಳಿದ ವೈಕುಂಠ ಏಕಾದಶಿ ಅಂತ ಆಗ್ಯದ. ಇವ್ರು ಜಗತ್ತಿನ ತುಂಬ ವೈಕುಂಠ ಏಕಾದಶಿ ಅಂದ್ರೆ ಮ್ಯಾಲಿನ ಬಾಗ್ಲ ತೆಗೆದಿರ್ತಾರೆ ಅಂತ ಹೇಳ್ಬಿಟ್ಟಾರೆ ಇವೆಲ್ಲ ಕೂಡ್ಕೊಂಡು. ಎಲ್ಲ ಅಬದ್ಧ, ತಿಳಿಯೋದ ಅಬದ್ಧ, ಹೇಳೋದ ಅಬದ್ಧ, ಮಾಡೋದ ಅಬದ್ಧ, ಎಲ್ಲ ಕೆಲಸಗಳು. ನೆನಪಿಟ್ಟುಕೊಳ್ರಿ, ನಾನು ಸ್ವಯಂ ಏಬಲ್ ಸಮರ್ಥನಾಗಿದ್ದರೆ ಯಾವತ್ತು ಸತ್ರು ಕೂಡ ನಾನು ಉದ್ಧಾರ ಆಗ್ತೀನಿ.
ನಾನು ಸ್ವಯಂ ಅಸಮರ್ಥನಾಗಿದ್ರೆ ಮಕ್ಕಳು ಗಯಾಶ್ರಾದ್ದ ಅಲ್ಲ ಇನ್ಯಾವ ಶ್ರಾದ್ದ ಮಾಡಿದ್ರು ಇಲ್ಲೇ ಕೂತಿರ್ತೀವಿ ನಾವು. ಉದಾಹರಣೆ ಹೇಳ, ದುಂದುಕಾರಿ ಗಯಾ ಶ್ರಾದ್ದ ಶತೇನಾಪಿ 100 ಬಾರಿ ಗಯಾ ಶ್ರಾದ್ದ ಮಾಡಿದ್ರು ದುಂದುಕಾರಿಗೆ ಉದ್ಧಾರ ಆಗಲಿಲ್ಲ. ಮತ್ತೆ ಹೌದು ಹೇಳಿದ್ರಲ್ಲ ಮತ್ತೆ ಗಯಾ ಶ್ರಾದ್ದ ಮಾಡಿದ್ರೆ ಉದ್ಧಾರ ಆಗ್ತದೆ. ಹೌದಪ್ಪ, ಆಚಾರ ಅಂತಾರೆ ಗಯಾ ಶ್ರಾದ್ದ ಮಾಡಿದ್ರೆ ಯಾರು ಉದ್ಧಾರ ಆಗ್ತದೆ? ಸ್ವಂತ ಅವ ಯೋಗ್ಯ ಇದ್ದಾನ, ಅವ ಯೋಗ್ಯ ಇದ್ರೆ ಉದ್ಧಾರ ಆಗಬೇಕು. ಹಾಗಾದ್ರೆ ತ್ರಾತಾ ಯಯೇವ ದರಕಾತ್ ಸಹಿ ಪುತ್ರನಾಮ ಅಂತ ಹೇಳಿದ್ದು ಯಾಕೆ? ಮಕ್ಕಳಿಂದ ನಮಗೆ ಉದ್ಧಾರ ಅಂದರೆ ಸ್ವತಃ ಸದ್ಗತಿ ಯೋಗ್ಯಸ್ಯ ಜೀವಸ್ಯ ಪುತ್ರಾದೇ ಹೇತುತಾ ಭವೇತ್. ನಾನು ಸ್ವಯಂ ಸದ್ಗತಿ ಯೋಗ್ಯನಾಗಿದ್ದರೆ ಮಕ್ಕಳು ಅದಕ್ಕೆ ಕಾರಣ ಆಗ್ತಾರೆ. ಹೌದಾಚಾರ, ಆವಾಗಿಂದ ಯೋಗ್ಯತಾ ಯೋಗ್ಯತಾ ಅಂತ ಬಡ್ಕೋತಿದ್ದೀರಿ. ಯೋಗ್ಯತಾ ಯಾವುದು ಹೇಳ್ರಿ ನೋಡಂತೆ, ಹೇಳ್ರಿ ಯೋಗ್ಯತಾ ಯಾವುದು ಅಂತ ಹೇಳ್ಬಿಡ್ರಿ. ಮಧ್ವಾಚಾರ್ಯ ಹೇಳ್ತಾರೆ, ಹೌದು, ಏನು ಯೋಗ್ಯತಾ? ಯೋಗ್ಯತಾ ಅನಾದಿ ಭಕ್ತಿ ಸ್ಯಾತ್, ಬೇರೆ ಏನಿಲ್ಲ. ಯೋಗ್ಯತೆ ಅಂದರೆ ಭಕ್ತಿ, ಇದುವೇ ಯೋಗ್ಯತೆ. ನೆನಪಿಟ್ಟುಕೊಳ್ರಿ, ಶ್ರೀಮದಾಚಾರ್ಯ ಹೇಳಿದ್ದು ಭಕ್ತಿ, ಇದು ಯೋಗ್ಯತಾ ಅಂತ ಹೇಳಿದ್ದಾರೆ. ಉದ್ಧಾರಕ್ಕೆ ಕಾರಣ ಭಕ್ತಿ, ಅದಕ್ಕೆ ಸಹಕಾರಿಯಾದ ಉಳಿದ ಅಂಶಗಳಲ್ಲ ಅಂತ ತಿಳಿಬೇಡ್ರಿ. ದಾನ ತೀರ್ಥ ತಪೋ ಯಜ್ಞ ಅಂಗಾನಿ ಸರ್ವ ಹರಿಸೇವಾಯಾಮ್ ಭಕ್ತಿಸ್ತ್ವೇಕಾ ವಿಮುಕ್ತಯೇ. ಆಚಾರ್ಯ ಸ್ಪಷ್ಟವಾದ ವಾಕ್ಯ. ನೀವು ದಾನ ಕೊಡ್ತೀರಿ ಅಲ್ರಿ, ಮತ್ತೆ ದಾನ ಕೊಟ್ಟರೆ ಉದ್ಧಾರ ಆಗ್ತದೆ. ದಾನವು ತಾನು ಕೊಡುವುದರ ಮೂಲಕವಾಗಿ ಭಕ್ತಿಯನ್ನು ಹುಟ್ಟಿಸಿ ನಿಮಗೆ ಉದ್ಧಾರವನ್ನು ಮಾಡ್ತದೆ, ಇಲ್ಲದೆ ಇದ್ರೆ ಉದ್ಧಾರ ಮಾಡಿಸೋದಿಲ್ಲ. ಹಾಗಾಗಿ ಅನಾದಿಯಾದ ಭಕ್ತಿ ಎನ್ನುವ ಯೋಗ್ಯತೆ ನಮ್ಮಲ್ಲಿ ಇದ್ರೆ, ಅನಾದಿಯಾದದ್ದು ಅಂತಂದ್ರೆ ಇಂಟು ಬ್ರಾಕೆಟಲ್ಲಿ ಇಟ್ಕೊಳ್ರಿ, ಭಕ್ತಿ ಅನ್ನೋದನ್ನು ಹೊರಗಿಟ್ಕೊಳ್ರಿ. ಭಕ್ತಿ ನಮ್ಮಲ್ಲಿ ಇದ್ರೆ ಯೋಗ್ಯತೆ ಇದ್ದಂತೆ. ಈ ಯೋಗ್ಯತೆ ಇದ್ರೆ ಮಕ್ಕಳು ಉದ್ಧಾರಕ್ಕೆ ಕಾರಣ ಆಗ್ತಾರೆ, ಏಕಾದಶಿಯೂ ಕಾರಣ ಆಗ್ತದೆ, ಕಾರ್ತೀಕ ಮಾಸವೂ ಕಾರಣ ಆಗ್ತದೆ. ಇಲ್ಲವಾ ಯಾವುದು ಕಾರಣ ಆಗೋದು. ಆಚಾರ ಒಂದು ಮಾತು ಹೇಳ್ತಾರೆ ಮುಂದಿಂದು ಭಾಗವತ ತಾತ್ಪರ್ಯದಲ್ಲಿ ಹೇಳುವಾಗ, ಯಾರಾದ್ರೂ ಆಚಾರ ನಿಮ್ಮ ಬಾಯಿಂದ ಒಂದ್ಸಲ ಹೇಳ್ಬಿಡ್ರಪ್ಪ ಒಳ್ಳೇದಾಗಲಿ ಅಂತ ಹೇಳಿ ಆಗ್ತದೆ ಅಂತಂದ್ರೆ ಆಚಾರ ಅಂತಾರೆ, ಆಗ್ತದೆ ಯಾರಿಗೆ? ಯೋಗ್ಯತಾ ಇದ್ದವನಿಗೆ. ಎಲ್ಲಿವರೆಗೆ ಹೇಳಿದ್ದಾರೆ ಆಚಾರ್ಯರು ಅಂದರೆ, ಉಚ್ಯತೆ ದೃಶ್ಯತೆ ವಾಪಿ ಕುನರಂ ಪ್ರತಿ ಯತ್ ಶುಭಂ ಅಸತ್ಯಮೇವ ಭವತಿ ಸ್ವಭಾವ ಅಸತ್ವಮೇವ ಯತ್. ಉಚ್ಯತೆ ಧ್ಯಾಯತೆ, ಇಲ್ಲ ನೀವು ದೇವ್ರ ಪೂಜಾ ಮಾಡೋ ಕಾಲಕ್ಕೆ ಒಂದು ಸ್ವಲ್ಪ ನಮ್ಮ ಬಗ್ಗೆ ಪ್ರಾರ್ಥನಾ ಮಾಡ್ಕೊಂಡ್ಬಿಡ್ರಿ, ಒಳ್ಳೇದಾಗ್ತದೆ. ಇವ ಪ್ರಾರ್ಥನಾ ಮಾಡಿಕೊಂಡ್ರು ಆಗಲಿಲ್ಲ ಅಂದ್ರೆ ಏನು ಮಾಡಬೇಕು? ಯಾಕೆ ಅಂದರೆ ಅವನ ಸ್ವಭಾವ ಇಲ್ಲ. ಎಷ್ಟು ಆಶ್ಚರ್ಯ! ಪ್ರಹ್ಲಾದರಾಜರು ಪ್ರಾರ್ಥನೆ ಮಾಡಿಕೊಂಡ್ರು ಅಂತ ಹಿರಣ್ಯಕಶಿಪು ಉದ್ಧಾರ ಆದ. ಯಾಕೆ ಗೊತ್ತಾ? ಸ್ವತಃ ಸದ್ಗತಿ ಯೋಗ್ಯಸ್ಯ ಜೀವಸ್ಯ. ಆ ಹಿರಣ್ಯಕಶಿಪುವಿನ ಒಳಗೆ ಜಯ ಇದ್ನಲ್ಲ, ಅವ ಉದ್ಧಾರ ಆದ. ಅದೇ ಪೃಥುರಾಜ ಪ್ರಾರ್ಥನೆ ಮಾಡಿದ್ರು ವೇಣ ಉದ್ಧಾರ ಆಗಲಿಲ್ಲ. ಯಾಕಾಗಲಿಲ್ಲ? ಸ್ವತಃ ಸದ್ಗತಿ ಯೋಗ್ಯನಿಲ್ಲ ಅವನು. ದೃಷ್ಟಾಂತ ಇವೆ. ಅಂದ ಮೇಲೆ ಮಕ್ಕಳಿಂದ ಉದ್ಧಾರ ಅಲ್ಲ, ಯೋಗ್ಯತೆಯಿಂದ ಉದ್ಧಾರ. ಮಕ್ಕಳದಕ್ಕೆ ಸಹಕಾರಿಗಳಷ್ಟೇ. ಈ ಸಿದ್ಧಾಂತವನ್ನು ಯಾಕೆ ಆಚಾರ ಮಂಡಿಸಬೇಕಾಯಿತು ಅಂದರೆ, ಅಕಸ್ಮಾತ್ ನಾಳೆ ಲೋಕದಲ್ಲಿ ಮಕ್ಕಳಿಲ್ಲದೆ ಇದ್ದ ವ್ಯಕ್ತಿ ಇದ್ದರೆ ಅವನಿಗೆ ಗತಿ ಏನು ಮಾಡೋರು ನೀವು? ನಾಳೆ ಆಚಾರ್ಯರ ಆಲೋಚನಾ ಕ್ರಮ ಹೇಗಿದೆ ವಿಚಾರ ಮಾಡಿಕೊಳ್ಳ್ರಿ. ನಾಳೆ ಮಕ್ಕಳೇ ಇಲ್ಲದೆ ಇದ್ದ ಒಬ್ಬ ವ್ಯಕ್ತಿ ಇದ್ದಾನೆ, ಸಂತಾನವೇ ಆಗಲಿಲ್ಲ ಅವನಿಗೆ ಪ್ರಾರಬ್ಧ ಕರ್ಮವಶಾತ್. ಅವಾಗ ಏನು ಮಾಡೋರು? ಮಕ್ಕಳು ಉದ್ಧಾರ, ಮಕ್ಕಳು ಇಲ್ಲೇ ಇಲ್ಲ, ಉದ್ಧಾರ ಹೇಗೆ ಮಾಡಬೇಕು ಅಂತ ಕೇಳಿದ್ರೆ ಅಲ್ಲವೇ ಅಲ್ಲ, ನಮ್ಮ ಮಕ್ಕಳಿಂದ ಉದ್ಧಾರ ಪ್ರಶ್ನೆ ಇಲ್ಲವೇ ಇಲ್ಲ, ನನ್ನ ಯೋಗ್ಯತೆಯಿಂದ ನಾನು ಉದ್ಧಾರ ಆಗ್ತೀನಿ. ಆದರೂ ಲೋಕದಲ್ಲಿ ಮಕ್ಕಳು ಬೇಕು, ಅವರು ಸಹಕಾರಿ ಕಾರಣ. ಅವರಿದ್ದಾಗ ಇದೆಲ್ಲವೂ ಕೂಡ ಸುಸೂತ್ರವಾಗ್ತದೆ ಅಂತ ತಿಳಿಸೋದಕ್ಕಾಗಿ ಆಚಾರ್ಯರು ಈ ಮಾತನ್ನು ಹೇಳಿದ್ದಾರೆ. ಮದ್ದಿಗೇಹ ಭಟ್ಟರು ಶ್ರೀಮದಾಚಾರ್ಯರಂಥ ಮಗಳನ್ನು ಪಡಿಬೇಕಾಗಿತ್ತಾದ್ದರಿಂದಾಗಿ ಈ ತರಹದ ಆಲೋಚನೆಯನ್ನು ಮಾಡಿದ್ದಾರೆ. ತ್ರಾತಾಯ ಏವ ನರಕಾತ್ ಸಹಿ ಪುತ್ರ ನಾಮ ಮುಖ್ಯಾವನಂ ನ ಸುಲಭಂ ಪುರುಷಾತ್ ಅಪೂರ್ಣಾತ್. ಮಕ್ಕಳು ಹುಟ್ಟಬೇಕು. ಎಂಥ ಮಗು ಹುಟ್ಟಬೇಕು? ಅಪೂರ್ಣಾತ್ ಪುರುಷಾತ್ ಮುಖ್ಯಾವನಂನ. ಅಜ್ಞಾನಿಯಾದ ಮಕ್ಕಳಿಂದ ಉದ್ಧಾರ ಇಲ್ಲ. ಮತ್ತೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡ್ರಿ ಎಷ್ಟು ವಿಚಿತ್ರದ. ಮಕ್ಕಳು ಇದ್ರೆ ಅಂತ ಹೇಳಿದ್ವಲ್ಲ, ಎರಡನೇ ಸ್ಟೇಟ್ಮೆಂಟ್ ನಾರಾಯಣ ಪಂಡಿತಾಚಾರ್ಯರು, ಅಪೂರ್ಣಾತ್ ಪುರುಷಾತ್, ಪೂರ್ಣನಲ್ಲದ ಪುರುಷನಿಂದ ಯೋಗ್ಯ ಉದ್ಧಾರ ಇಲ್ಲ. ಮುಖ್ಯವಾಗಿ ನಮಗೆ ರಕ್ಷಣೆ ಆಗಬೇಕಾಗಿದ್ರೆ ಪೂರ್ಣನಾದ ಜ್ಞಾನಿಯಾದ ಮಗು ಬರಬೇಕು. ಯಾಕೆ? ಹೀಗೆ ಇಟ್ಕೊಳ್ಳೋಣ. ಇವ ಯೋಗ್ಯ ಇದ್ದ, ಮಕ್ಕಳಿದ್ರು, ಶ್ರಾದ್ದ ಮಾಡಿದ್ರು, ಅವನ ಪಾಪಗಳ ಪರಿಹಾರ ಆಯಿತು, ಅಥವಾ ಅವನಿಗೇನೋ ಹೆಸರು ದಾನ ಕೊಟ್ಟರು, ಎಲ್ಲಿಂದ ಎಲ್ಲಿಗೆ ಹೋದ? ನರಕದಿಂದ ಸ್ವರ್ಗಕ್ಕೆ ಹೋದ ಅಷ್ಟೇ. ಇನ್ನೆಲ್ಲ ಹೋಗ್ಬೇಕು ಅವನು? ಯಾಕೆ? ಈ ಶ್ರಾದ್ದ, ಈ ದಾನ, ಈ ಯಜ್ಞ, ಈ ಪುಣ್ಯ ಎಲ್ಲ ಇವನ್ನೇನು ಮೋಕ್ಷಕ್ಕೆ ಕಳಿಸಂಗಿಲ್ಲ. ಯಾರ ಮಕ್ಕಳು ಅವರ ಹೆಸರಿನಲ್ಲಿ ಯಜ್ಞ ಯಾಗಾದಿಗಳು ದಾನಾದಿಗಳನ್ನು ಮಾಡಿರ್ತಾರಲ್ಲ, ಅವನ್ನೇನು ಮೋಕ್ಷಕ್ಕೆ ಕಳಿಸಂಗಿಲ್ಲ. ಯಾಕೆ? ಅವನು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಅವನು ಹರಿದರ್ಶನ ಮಾಡ್ಕೋಬೇಕು. ದೇವರ ದರ್ಶನ ಮಾಡಿಕೊಂಡಿದ್ರೆ ಅವನು ಮೋಕ್ಷಕ್ಕೆ ಹೋಗ್ತಾನೆ, ಇಲ್ಲದೆ ಇದ್ರೆ ಹೋಗೋದಿಲ್ಲ. ಹಾಗಿದ್ರೆ ಇವನು ಮಾಡಿದ ಕೆಲಸ ಏನಾಯಿತು ಅಂದರೆ, ಇಲ್ಲಿಂದ ತೆಗೆದು ಇಲ್ಲಿಗೆ ಹಾಕಿದ್ರೆ ಅಷ್ಟೇ.
ಎಲ್ಲಿಂದ ತೆಗೆದು? ನರಕದಿಂದ ತೆಗೆದು ಸ್ವರ್ಗಕ್ಕೆ ಹಾಕಿದ್ರಷ್ಟೇ, ಇನ್ನೇನಾಗಲಿಲ್ಲ. ತ್ರಾತಾಯೇವ ನರಕಾತ್ ಸಹಿ ಪುತ್ರನಾಮ ಮುಖ್ಯಾವನಂನ ಸುಲಭಂ ಪುರುಷಾದ ಪೂರ್ಣಾತ್. ಹಾಗಾದ್ರೆ ಏನು ಮಾಡಬೇಕು? ತಸ್ಮಾತ್ ಸಮಸ್ತವಿತ್, ಸರ್ವಜ್ಞನಾದ ಒಬ್ಬ ಮಗ ಬೇಕು. ಎಲ್ಲವನ್ನ ಸಮಸ್ತವಿತ್, ಎಲ್ಲವನ್ನ ತಿಳಿದಿರುವಂತಹ. ಅಪತ್ಯಂ, ಮಕ್ಕಳನ್ನು ಪಡಿಬೇಕು. ಅವಧ್ಯಹೀನಂ, ಅವನು ಹೆಂಗಿರಬೇಕು? ದೋಷ ದೂರನಾದ ಮಗನಾಗಿರಬೇಕು. ಅವನು ದೋಷ ಇರುವಂಥ ಮಗ ಆಗಿರಬಾರ್ದು. ಅದಕ್ಕೆ ಅಷ್ಟೇ ಅಲ್ಲ, ವಿದ್ಯಾ ಕರಾಕೃತಿ ಲಭೇಮಹಿ ಕೈರೂಪಾಯೈಹಿ, ವಿದ್ಯೆಗಳು ಅವನಲ್ಲಿ ಮನೆ ಮಾಡಿರ್ಬೇಕಂತೆ, ಸಕಲ ವಿದ್ಯೆಗಳು ಅವನಲ್ಲಿ ಇರಬೇಕಂತೆ. ಆಶ್ಚರ್ಯ ಆಗತ್ತೆ. ಮದ್ದಿಗೇಹ ಭಟ್ಟರು ಅಪೇಕ್ಷೆ ಪಟ್ಟ ಮಗ ಹೇಗಿದ್ದಾನೆ ಅಂದರೆ ದೋಷ ಇರಬಾರ್ದು, ಸರ್ವಜ್ಞ ಆಗಿರಬೇಕು, ಎಲ್ಲ ವಿದ್ಯೆಗಳು ಅವನಲ್ಲಿ ಮನೆ ಮಾಡಿರ್ಬೇಕಂತ. ಏನ್ರಿ ಇಷ್ಟು ಪಡಿ ಕೇಳ್ಕೊಂಡ್ರೆ ಕೊಡೋ ದೇವ್ರು ಹ್ಯಾಕೆ ಕೊಡ್ಬೇಕು ಹೇಳಿ ನೋಡಂತ. ಬಿಡಲಿಲ್ಲ, ಸೇವೆ ಮಾಡಿದರು, ಪರಮಾದ್ಭುತವಾದ ಸೇವೆ ಮಾಡಿದ್ದಾರೆ. ಅದಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯರು ತತ್ವಪ್ರದೀಪದಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ. ಶ್ರೀಮದಾಚಾರ್ಯರಲ್ಲಿ ವಿದ್ಯೆಗಳು ಹೇಗಿದ್ವು ಅಂತನ್ನೋದನ್ನು ಹೇಳುವಾಗ, ಗಂಧರ್ವ ವಿದ್ಯಾ ನಿಪುಣಸ್ಯ ನಿತ್ಯಂ ಗಂಧರ್ವ ವರ್ಯೈರನುಗೀಯಮಾನ ಕೀರ್ತೇಗೆ. ಮುಂದೇನು? ಕಲಾಶ್ಚ ಶೇಷ ಹೃದಯೇ ಗುರೋರ್ನಃ ಕರೋಲ್ಲಸತ್ ಕಂದುಕವದ್ದಿಭಾಂತಿ. ಪಂಡಿತಾಚಾರ್ಯರು ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಗಂಧರ್ವ ವಿದ್ಯಾ ನಿಪುಣಸ್ಯ ನಿತ್ಯಂ ಗಂಧರ್ವ ವರ್ಯೈರನುಗೀಯ ಕೀರ್ತೇಗೆ. ಸಂಗೀತ, ನಾಟ್ಯ, ಏನಂತೀರಿ ಎಲ್ಲ ವಿದ್ಯೆಗಳು ಶ್ರೀಮದಾಚಾರ್ಯರಲ್ಲಿ ಇದ್ದು ಬಂತು. ಗಂಧರ್ವ ವಿದ್ಯಾ ಅಂದರೆ ಏನು? ಎಲ್ಲ ಕಲೆಗಳು, ಯಾವ್ಯಾವ ಕಲೆಗಳನ್ನು ನೀವು ಕರಿತೀರಿ ಆ ಎಲ್ಲ ಕಲೆಗಳು ಆಚಾರ್ಯರಲ್ಲಿ ಮನೆ ಮಾಡಿ ಕೂತಿದ್ದು ಬಂತು. ಬರೇ ಮನೆ ಮಾಡಿ ಕೂತಿದ್ದಿಲ್ಲ. ಗಂಧರ್ವ ವರ್ಯೈರನುಗೀಯ ಕೀರ್ತೇಗೆ, ಗಂಧರ್ವಾದಿಗಳು ಆಚಾರ್ಯರ ಬಳಿ ಪಾಠ ಹೇಳಿಸ್ಕೋಬೇಕಂತೆ. ದಯಮಾಡಿ ಅದೊಂದು ಸಂಗೀತ ಶಾಸ್ತ್ರ ನಮಗೊಂದು ಹೇಳಿಬಿಡ್ರಪ್ಪ, ಅದು ಒಂದು ರಾಗ ಯಾಕೋ ಬರವಲ್ತಾಗಿದೆ, ಒಂಚೂರು ಹೇಳಿಕೊಟ್ಬಿಡ್ರಿ ಅಂತ ಹೇಳಿ ಎಲ್ಲ ದೇವತೆಗಳು ಬಂದು ಆಚಾರ್ಯರ ಬಳಿ ಗಂಧರ್ವ ವಿದ್ಯೆಯನ್ನು ಕಲಿಬೇಕಂತೆ. ಗಂಧರ್ವ ವರ್ಯೈರನುಗೀಯ ಕೀರ್ತೇಗೆ ಕಲಾಶ್ಚ ಶೇಷ ಹೃದಯೇ ಗುರೋರ್ನಃ, ಎಲ್ಲ ಕಲೆಗಳು ನಮ್ಮ ಆಚಾರ್ಯರ ಗುರುಗಳ ಹೃದಯದಲ್ಲಿ ಇವೆ. ಹೇಗಿವೆ ಗೊತ್ತಾ? ಒಂದೇ ಮಾತು ಹೇಳ, ಕರೋಲ್ಲ ಸತ್ಕಂದು ಕವದ್ವಿಭಾಂತಿ, ಅಂಗೈ ನೆಲ್ಲಿಕಾಯಿಯಂತೆ ಸಕಲ ವಿದ್ಯೆಗಳು ನಮ್ಮ ಆಚಾರಲ್ಲಿವೆ ಅಂತ ವರ್ಣನೆ ಮಾಡಿದ್ದಾರೆ. ಯಾರು ವರ್ಣನೆ ಮಾಡಿದ್ದು? ತ್ರಿವಿಕ್ರಮ ಪಂಡಿತಾಚಾರ್ಯರು, ಸಾಕ್ಷಾತ್ ಶಿಷ್ಯರು, ಆಚಾರ್ಯ ಸಾಕ್ಷಾತ್ ಶಿಷ್ಯರು. ವಿದ್ಯಾ ಕರಾಕೃತಿ ಲಭೇಮಹಿ ಕೈರೂಪಾಯೈಹಿ. ಗೊತ್ತಾಯ್ತು. ಇಷ್ಟು ದಿವಸ ಪುರಾಣ ಹೇಳಿದ್ರಲ್ಲ, ಪುರಾಣ ಹೇಳಿದ್ದರ ಪ್ರಭಾವವಾಗಿ ಕೊನೆಗೊಂದು ಅರ್ಥ ಆಯಿತು. ದೇವರ ಸೇವೆ ಮಾಡಿದರೆ ಮಾತ್ರ ನಮಗೆ ಉತ್ತಮ ಸಂತಾನ ಆಗೋದು, ಇಲ್ಲದೇ ಇದ್ರೆ ಇಲ್ಲ ಅಂತ ಇಟ್ಕೊಂಡು ಸೇವಾ ಪ್ರಾರಂಭ ಮಾಡ್ತೀನಿ ಅಂತ ಹೊರಟರು. ಪುರಾಣ ಓದಿದ್ರೆ ಪರಿಣಾಮ. 18ನೇ ಶ್ಲೋಕ. ಪೂರ್ವೇಪಿ ಕರ್ದಪ ಪರಾಶರ ಪಾಂಡು ಮುಖ್ಯಾಗ ಯತ್ಸೇವಯಾ ಗುಣಗಣಾಢ್ಯಮಪತ್ಯಮಾಪು ತಂ ಪೂರ್ಣ ಸದ್ಗುಣತನುಂ ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ. ಅನಂತಾಸನ ಸೇವೆಯನ್ನು ಮಾಡೋದು, ಸೇವೆಯನ್ನು ಮಾಡಿ ಸಂತಾನವನ್ನು ಪಡೆಯೋದು. ಸೇವಾ ಎಷ್ಟು ದಿವಸ ಮಾಡಬೇಕು? 12 ವರ್ಷ ಮಾಡ್ಯಾರ್ರಿ ಸೇವಾ. ಯಾರು? ಅವರು ನಡಿಲ್ಲಾಯರು 12 ವರ್ಷ ಶ್ರೀಮದಾಚಾರ್ಯ ಅವತಾರ ಆಗಬೇಕು ಅಂತ 12 ವರ್ಷಗಳ ಕಾಲ ಸೇವಾ ಮಾಡ್ಯಾರ. ನಮ್ಮಲ್ಲಿ ಸೇವಾ ಅಂದ್ರೆ ಏನ್ರಿ ಪ್ರಶ್ನೆ ಕೇಳ್ತಿರ್ತಾರೆ. ಸೇವಾ ಆಚಾರ್ಯ ಎಷ್ಟು ದಿವಸದ ಸೇವಾ ಹಿಡಿಯೋಣ? ನೀವು ಹೇಳ್ಬಿಡ್ರಿ, ಒಂದು ಮಾತು ಹೇಳ್ಬಿಡ್ರಿ ಆಚಾರ್ಯ, ನೀವು ಎಷ್ಟು ದಿವಸ ಸೇವಾ ಮಾಡೋಣ? 3 ದಿವಸ ಸಾಕ? 5 ದಿವಸ ಮಾಡು, ಏನಿ ಬಿಡ್ರಿ 5 ದಿವಸ ಅಂತದೇ ಅಂದ್ರೆ 3-5ಕ್ಕೆ ಇವ್ರು ಏನೇನು ಕೇಳ್ಕೊಂಡ್ರೆ ಎಲ್ಲ ಸಿಕ್ಕಿರ್ಬೇಕ್ರಿ ಇವರಿಗೆ. ಇವ್ರು ಏನು ಕೇಳ್ಕೊಂಡಿರ್ತಾರೆ ನೋಡ್ರಿ ಅಷ್ಟೆಲ್ಲ ಇವ್ರಿಗೆ ದೇವರು 3 ದಿವಸದಾಗ ಕೊಟ್ಬಿಡ್ಬೇಕು. ಸ್ವಾದಿಗೆ ಹೋಗಿದ್ವಿ ಆಚಾರ, ಸ್ವಾದಿಗೆ ಹೋಗಿದ್ವಿ ಮೊನ್ನೆ, 3 ದಿವಸ ಸೇವಾ ಮಾಡ್ಕೊಂಡ್ರಿ. ಹೌದು, ಏನು ಅನ್ನ 3 ದಿವಸ ಸೇವಾ ಅಂದ್ರೆ ಏನಂತ ತಿಳ್ಕೊಂಡು ಮೊದಲು ಅದನ್ನು ಹೇಳಿ ನೀನು. ಮಧ್ವಾಚಾರ ಬಾಯಲ್ಲಿ ಕೇಳಬೇಕು ಸೇವಾ ಅಂದ್ರೆ ಏನು ಅಂತ ತಿಳ್ಕೊಂಡು ಹೇಳಿ. ಸೇವಾ ಅಂದರೆ ಫಲವಾಗುವ ದಿವಸದವರೆಗೂ ಮಾಡುವುದನ್ನು ಸೇವಾ ಅಂತ ಕರೆದಿದ್ದಾರೆ. ಸೇವಾ ಅಂದ್ರೆ ಏನ್ರಿ? 1 ವಾರ ಸೇವಾ ಮಾಡಿಬಿಟ್ರೆ ಸಾಕೇನಚ್ಚಾರ? ರಾಯರಿಗೆ 1 ವಾರ ಪ್ರದಕ್ಷಿಣೆ ಹಾಕಿ ಸಾಕೆ? ರಾಯರೇನೋ ಕಾಯ್ಕೊಂಡು ಕೂತಿರ್ಬೇಕು, 1 ವಾರ ಹಾಕ್ಲಿ ಅಂತ ತಿಳ್ಕೊಂಡು ಹೇಳಿ. ಈ ಹಣೆ ಬಾರ 1 ವಾರಕ್ಕೆ 3ಕ್ಕೆ ಯಾಕೆ ಬೇಕಾಗಿದೆ ಇವರಿಗೆ? ಯಾವತ್ ಸೇವಾ ಪರೇ ತತ್ವೇ ತಾವತ್ ಸುಖ ವಿಶೇಷಿತ. ಸೇವಾ ಅಂದ್ರೆ ಏನು ಗೊತ್ತಾ? ರಿಸಲ್ಟ್ ಆಗೋ ದಿವಸದವರೆಗೂ ಮಾಡುವುದನ್ನು ಸೇವಾ ಅಂತ ಕರಿಬೇಕು. ನಮ್ಮಲ್ಲಿ ಸೇವಾ ಬಗ್ಗೆ ತಪ್ಪು ಕಲ್ಪನೆ ಆಗಿದೆ. 1 ದಿವಸ ಸೇವಾ ಮಾಡಿದ್ರೆ ಸಾಕಾಚಾರ? ಬೆಳಗಿನ ಸಂಜೆ ತನಕ 3 ಗುಡು ಸುತ್ತೋದು, ಸಂಜೆಗೆ 1 ಗುಡು ಸುತ್ತೋದು, 2 ಹೊತ್ತು ಸ್ನಾನ, 3 ಹೊತ್ತು ಕಾಫಿ, ಸಾಕಲ್ಲ ಚಾರ ಸೇವಾ? ಅಲ್ಲ, ಕಾಫಿ ಸೇವಾದೊಳಗೆ ಬರೋದಿಲ್ಲ, ತೊಗೊಳೋದು ಬರ್ತದೆ. ಸುಮ್ಮನೆ ಹೇಳಿದೆ ಸೇವಾದೊಳಗೆ ಬಂತು ಅಂತ ತಿಳ್ಕೊಂಡು ಹೇಳಿ. ಸೇವಾ ಅಂದ್ರೆ ಏನು? ಅಲ್ರಿ, ನಾ ಒಂದು ಪ್ರಶ್ನೆ ಕೇಳ್ತೀನಿ. ಊರಿಗೆ ಹೋಗ್ಬೇಕು ಅಂತಿದ್ರೆ
2 ಹೆಜ್ಜೆ ಹೋದ್ರೆ ಸಾಕ ಊರು ಮುಟ್ಬಿಡ್ತೀವ? 2 ಹೆಜ್ಜೆ ಹೋದರೆ ಊರು ಮುಟ್ಟೋದಾಗಿದ್ರೆ 2 ದಿವಸದ ಸೇವೆಯಿಂದ ಫಲ ಕೊಡಬೇಕು ದೇವರು. ಯಾವತ್ ದೂರಂ ತಾವತ್ ಗಂತವ್ಯಮೇವ. ನೀನು ಊರಿಗೆ ಹೋಗಬೇಕು ಅಂತಿದ್ರೆ ಊರಿನ ಡಿಸ್ಟೆನ್ಸ್ ಎಷ್ಟಿದೆಯೋ ಅಷ್ಟು ಹೋಗಲೇಬೇಕಲ್ಲ. ನೀನು 100 ಕಿಲೋಮೀಟರ್ ಇದ್ರೆ 100 ಕಿಲೋಮೀಟರ್ ಕ್ರಮಿಸಿದ ಮೇಲೆ ತಾನೇ ನಿನಗೆ ಊರು ಸಿಗೋದು. ಹಾಗಿದ್ರೆ ಸೇವಾ ಅಂದರೆ ಫಲ ಸಿಗೋವರೆಗೂ ಮಾಡೋದನ್ನು ಸೇವಾ ಅಂತ ಕರೀತಾರೆ. ಉಳಿದ ಇದ್ರೆ ಸೇವಾ ಅಂತ ಕರೆಯೋದಿಲ್ಲ. ಶ್ರೀಮದಾಚಾರ್ಯ ಹೇಳ್ತಾರೆ ಸೇವಾದ ಬಗ್ಗೆ ಎಷ್ಟು ಹೊಸ ಅರ್ಥ ಉಂಟು. ನಾವೇನು ತಿಳ್ಕೊಂಡಿದ್ದೀವಿ, 1 ವಾರದ ಸೇವಾ, 3 ದಿವಸದ ಸೇವಾ, 15 ದಿವಸದ ಸೇವಾ. ಅಲ್ಲ, ಸೇವಾ ಹಂಗಲ್ಲ. ಫಲ ಬರೋವರೆಗೂ ಮಾಡೋದನ್ನು ಸೇವಾ ಅಂತ ಕರೀತಾ ಇದ್ದಾರೆ. ಸೂಚನೆ ಆಗ್ತದಂತೆ, ಫಲ ಸಿಗ್ತದೆ ಸೂಚನೆ ಆಗ್ತದಂತೆ, ಅವತ್ತು ನಿಲ್ಲಿಸ್ಬೇಕು. ಅಲ್ಲಿವರೆಗೆ ಮಾಡ್ತಿರ್ಬೇಕು. ಕೆಲವರು ಇನ್ನೂ ಉತ್ತಮರಿದ್ದಾರೆ, ನಿರಂತರವಾಗಿ ಮಾಡ್ತಾ ಇರ್ತಾರೆ. ಫಲ ಆಗಲಿ ಆಗದೆ ಇರಲಿ ಮಾಡೋದು ಅವ್ರ ಸೇವಾ ಅಂತಿರ್ತದೆ. ಹಾಗೆ ವಿಚಾರ ಮಾಡಿದರು. ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯಾ. ಕರ್ದಮರು ಭಗವತ್ ಸೇವೆಯನ್ನು ಮಾಡಿದರು. ಅದ್ಭುತನಾದ ಮಗ ಹುಟ್ಟಿದ ಕಪಿಲನಾಮಕ ಪರಮಾತ್ಮ. ಪರಾಶರರು ಸೇವೆಯನ್ನು ಮಾಡಿದರು. ವೇದವ್ಯಾಸ ದೇವರು ಮಕ್ಕಳಾಗಿ ಹುಟ್ಟಿದರು. ಪಾಂಡುರಾಜ ಪಾಂಡವರಂಥ ಸಜ್ಜನರನ್ನ ಮಕ್ಕಳನ್ನು ಪಡೆದಿದ್ದಾನೆ. ಯತ್ ಸೇವೆಯ, ಯಾರ ನಾರಾಯಣನ ಸೇವೆಯನ್ನು ಮಾಡಿ ಗುಣಗಣಾಢ್ಯಂ ಅಪತ್ಯಂ ಆಪುಹು, ಗುಣಪೂರ್ಣರಾದ ಗುಣಶ್ರೇಷ್ಠರಾದ ಮಕ್ಕಳನ್ನು ಪಡೆದಿದ್ದಾರಲ್ಲ, ತಂ ಪೂರ್ಣ ಸದ್ಗುಣತನಂ ಕರುಣಾಮೃತಾಬ್ಧಿಂ, ಕರುಣಾಸಾಗರನಾದ ನಾರಾಯಣನ ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿ ಹೊರಟು. ಎಲ್ಲಿ ಹೊರಟರು? ಪಾಜಕ ಬಿಟ್ಟು. ಶಿವಳ್ಳಿಯಿಂದ ಪಾಜಕಕ್ಕೆ ಬಂದಿದ್ರು. ಪಾಜಕದಿಂದ ಬಿಟ್ಟು ಉಡುಪಿಗೆ ಬಂದ್ರಿ. ಈಗ ಉಡುಪಿಗೆ ಬಂದು 19ನೇ ಶ್ಲೋಕದಲ್ಲಿ ಉಡುಪಿಯಲ್ಲಿ ಸೇವೆ ಪ್ರಾರಂಭ ಆಯಿತು. ರಜತ ಪೀಠಪುರದಲ್ಲಿ ಸುವರ್ಣ ಸೇವೆ ಅಂತ ಅದ್ಭುತವಾದ ಸೇವೆ ಮಾಡ್ತಾ ಇದ್ದಾರೆ. ಇತ್ತಂ ವಿಚಿಂತ್ಯ ಸ ವಿಚಿಂತ್ಯ ಮನನ್ಯ ಬಂಧುಗು ಪ್ರೇಷ್ಠಪ್ರದಂ ರಜತ ಪೀಠಪುರಾದಿವಾಸಂ ಭಕ್ತ್ಯಾ ಭಯವಾಪ್ತಿ ಭಯಭಂಗದಯಾ ಶುಭಾತ್ಮ ಭೇಜೆ ಭುಜಂಗ ಶಯನಂ ದ್ವಿಷಡಬ್ದ ಕಾಲಂ. 12 ವರ್ಷ ಕಾಲ ದ್ವಿಷಟ ಅಬ್ದ. ದ್ವಿ ಅಂದರೆ 2, ಷಟ್ ಅಂದರೆ 6, 2 6 12, ಅಬ್ದ ಅಂದರೆ ವರ್ಷಗಳು, ಕಾಲ 12 ವರ್ಷಗಳ ಕಾಲ ಸೇವೆಯನ್ನು ಮಾಡ್ತಾ ಇದ್ದಾರಂತೆ. ಈಗಾಗಲೇ 2 ಗಂಡು ಹುಟ್ಟಿ ಹೋಗ್ಯಾವ, ಹೆಣ್ಣೊಂದು ಮನೆಯಾಗದ. ಅದರ ಮೇಲೆ ಇವ್ರು 12 ವರ್ಷ ಸೇವಾ ಮಾಡಿದ ಮೇಲೆ ಹುಟ್ಟಿದವರು ಮತ್ತು ಹಚ್ಚಾರ. 12 ವರ್ಷ ಏನು ಸೇವಾ ಮಾಡಿದರು, ಹೆಂಗೆ ಸೇವಾ ಮಾಡಿದರು? ಸೇವಾ ಮಾಡೋ ಕಾಲಕ್ಕೆ ನಮ್ಮ ಮನೋಭಾವ ಏನಿರಬೇಕು, ನಮ್ಮ ಮನೋಭಾವ ಎಲ್ಲಿರಬೇಕು? ಫಲ ಯಾವಾಗ ಆಗ್ತದೆ, ಫಲ ಯಾವಾಗ ಆಗ್ತದೆ, ಫಲ ಯಾವಾಗ ಆಗ್ತದೆ, ಫಲ ಯಾವಾಗ ಆಗ್ತದೆ. ನಮ್ಮ ಸೇವಾ ಹಿಂಗೆ ಇರ್ತಾವ್ರಿ. ಸೇವಾ ಶುರು ಮಾಡಿದ ಕೂಡಲೇ ಹಿಂಗೊಂದು ಪ್ರದಕ್ಷಿಣೆ ಹೋಗ್ಬರೋದ, ಯಾಕೋ ಸ್ವಪ್ನ ಆಗಲಿಲ್ಲ ನೋಡು ಅನ್ನೋದು. ಒಂದು ಪ್ರದಕ್ಷಿಣೆಗೆ ಸ್ವಪ್ನ ಆಗ್ಬೇಕ, ಇವಂಗೆ ಸೂಚನೆ ಆಗಲಿಲ್ಲ ನೋಡಿ, ಯಾಕೋ 2ನೇ ಪ್ರದಕ್ಷಿಣೆ ಹಾಕಿದೆ. 2ನೇ ಪ್ರದಕ್ಷಿಣೆಗೆ ಸ್ವಪ್ನ ಆಗಲಿಲ್ಲ, ಫಲ ಆಗಲಿಲ್ಲ ಇವರಿಗೆ. ಅಣ್ಣ ಹೆಂಗಣ್ಣ ಇದು? ಹಂಗಲ್ಲಪ್ಪ, ನಮಗೆ ಸೇವಾ ಮಾಡೋ ಕಾಲಕ್ಕೂ ಫಲದಲ್ಲೇ ಕಣ್ಣಿದ್ದು, ಸೇವಾ ಮಾಡೋಕ್ಕಿಂತ ಮೊದಲು ಸಂಕಲ್ಪದಲ್ಲೇ ಫಲ ಇದ್ದು, ಸೇವಾ ಮುಗಿದಾಗೂ ಫಲದಲ್ಲೇ ಮನಸ್ಸಿದ್ದಾದರೆ ಭಕ್ತಿ ಯಾವಾಗ ಮಾಡಿ ಅಂತ ಕೇಳ್ತಾನೆ ದೇವರು ನಿಮ್ಮನ್ನು. ಭಕ್ತಿ ಯಾವಾಗ ಮಾಡಿಯೋ? ಸಂಕಲ್ಪ ಮಾಡ್ಬೇಕಾದ್ರೆ ಮಕ್ಕಳಾಗಲಿ ಅಲ್ಲಿಯೂ ಫಲದಾಗ, ಪ್ರದಕ್ಷಿಣೆ ಹಾಕ್ಬೇಕಾದ್ರೆ, ನಮಸ್ಕಾರ ಮಾಡ್ಬೇಕಾದ್ರೆ, ಉಪವಾಸ ಮಾಡ್ಬೇಕಾರೆ ಏನು ರಾತೇನು ಏನು ಸೂಚನೆ ಬಂತೇನು, ಅಲ್ಲಿಯೂ ಫಲದಾಗ. ಮುಗಿದ ಮೇಲೆ ಯಾಕೋ ಆಗಲಿಲ್ಲ, ಅಲ್ಲಿಯೂ ಫಲದಾಗ. ಅಂದರೆ 3 ಕಡೆಗೂ ಪೂರ್ವ ಪಶ್ಚಾತ್ ಮಧ್ಯದಲ್ಲಿ ಫಲದಲ್ಲೇ ತಲೆ ಇದ್ದರೆ ನೀ ನನ್ನಲ್ಲಿ ಪ್ರೀತಿ ಯಾವಾಗ ಮಾಡಿ ಅಂತ ಕೇಳ್ತಾನೆ ದೇವರು. ಅದಕ್ಕೆ ನಾರಾಯಣ ಭಟ್ಟರು ಮಾಡುವಾಗ ಭಕ್ತ್ಯಾ ಭವಾಪ್ತಿ ಭವಭಂಗದಯಾ ಶುಭಾತ್ಮ. ಶುಭಾತ್ಮ ಸಜ್ಜನ ಶ್ರೇಷ್ಠರಾಗಿರುವಂತಹ ನಾರಾಯಣ ಭಟ್ಟರು ಭಕ್ತ್ಯಾ, ಭಕ್ತಿಯಿಂದ ಸೇವೆ ಮಾಡಿದ್ರಂತ. ಎಂಥ ಭಕ್ತಿ ಮಾಡಬೇಕು? ದೇವರಲ್ಲಿ ಮಾಡುವ ಪ್ರೀತಿ, ದೇವರಲ್ಲಿ ನಾವು ಮಾಡುವಂತಹ ಭಕ್ತಿ ಭವ ಅಬ್ಧಿ ಭಯ ಭಂಗ ದಯಾ ಅಂತ ಹೇಳಿದ್ರು ಪಂಡಿತಾಚಾರ್ಯ. ಭವ ಅಂದರೆ ಸಂಸಾರ, ಅಬ್ಧಿ ಅಂದರೆ ಸಾಗರ. ಈ ಸಂಸಾರ ಸಾಗರ ಇದೆಯಲ್ಲ, ಇದರಿಂದ ಒಂದು ಭಯ ಇದೆ ಅಂತ. ಸಂಸಾರ ಸಾಗರದಿಂದ ಒಂದು ಭಯ ಇದೆ ಅಂತ. ಬಹಳ ಅದ್ಭುತ ಇದೆ, ಬಹಳ ಅದ್ಭುತ ಇದೆ. ಸಂಸಾರ ಒಂದು ಸಾಗರ. ಈ ಸಂಸಾರ ಸಾಗರದಲ್ಲಿ ಬರುವಂತಹ ಭಯ, ಆ ಭಯವನ್ನು ಭಂಗ ಮಾಡುವ ಸಾಮರ್ಥ್ಯ ಇದ್ದದ್ದು ಭಕ್ತಿಗೆ ಮಾತ್ರ. ಭವ ಅಬ್ಧಿ ಭಯ ಭಂಗ ದಯಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಮಾಡುವಾಗ ಭಕ್ತಿಯನ್ನು ಯಾವ ಉದ್ದೇಶದಲ್ಲಿ ಮಾಡಬೇಕು? ದೇವರನ್ನು ನೋಡಿಕೊಂಡು, ದೇವರೇ ನಿನ್ನಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದೀವಿ, ನಿನ್ನಲ್ಲಿ ಪ್ರೀತಿಯನ್ನು ಮಾಡ್ತಾ ಇದ್ದೀವಿ, ನಾನು ನಿನ್ನ ಪ್ರೀತಿಸೋದು ಯಾಕೆ ಅಂದರೆ ನನ್ನ ಭವಾಬ್ಧಿ ಸಂಸಾರ ಸಾಗರ, ಅದರಲ್ಲಿ ಹುಟ್ಟುವ ಭಯ ಅದನ್ನು ನಾಶ ಮಾಡು.
ನನ್ನ ಸಂಸಾರದ ತಾಪತ್ರಯಗಳನ್ನು ನಾಶ ಮಾಡಬೇಕು ನೀನು, ಅದಕ್ಕಾಗಿ ನೀನು ಸೇವೆ ಮಾಡ್ತಾ ಇದ್ದೀನಿ. ಯಾಕೆ? ಎಲ್ಲಿವರೆಗೆ ಈ ತಾಪತ್ರಯಗಳು ಜೊತೆಗಿರ್ತವೋ ಅಲ್ಲಿವರೆಗೆ ನಿನ್ನ ಕಡೆಗೆ ಮನಸ್ಸು ಹಾಕ್ಲಿಕ್ಕೆ ಆಗೋದಿಲ್ಲ. ಈ ತಾಪತ್ರಯ ಒಮ್ಮೆ ದೂರ ಮಾಡಿದೆ ಅಂದರೆ ನಿಶ್ಚಿಂತೆಯಿಂದ ನಿನ್ನ ಮನಸ್ಸು ಹಾಕ್ಲಿಕ್ಕೆ ಆಗ್ತದೆ. ಆ ಉದ್ದೇಶದಿಂದ ನನಗೆ ದೂರ ಮಾಡು ಅಂತ ಕೇಳ್ಕೊಳ್ಬೇಕಂತೆ. ಇತ್ತಂ ವಿಚಿಂತ್ಯ ಸವಿಚಿಂತ್ಯ ಅನನ್ಯ ಬಂಧು. ದೇವರೊಬ್ಬನೇ ಬಂಧು, ಇನ್ಯಾರು ಬಂಧು ನಮಗೆ? ಅನನ್ಯ ಬಂಧು. ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ಮಾತಾ ತ್ವಮೇವ ಪಿತಾ ದ್ರವಿಣಂ ತ್ವಮೇವ, ಸಂಪತ್ತು ನೀನೇ ಸ್ವಾಮಿ ಅಂತ ಹೇಳಿ ಭಕ್ತಿ ಏನು ಮಾಡಬೇಕಂತ ಇಲ್ಲದೆ ಇದ್ರೆ ಭಕ್ತಿ ಉಪಯೋಗವಿಲ್ಲ. ಭಕ್ತ್ಯಾ ಭವಾಬ್ಧಿ ಭಯಭಂಗ ದಯಾ ಶುಭಾತ್ಮ. ಮತ್ತೆ ಪತ್ನಿಯ ಸಮಂ, ಒಬ್ಬರೇ ಹೋಗಲಿಲ್ಲ, ಮತ್ತೆ ನೆನ್ಪಿಟ್ಕೊಳ್ರಿ, ಹೆಂಡತಿ ಜೊತೆಗೆ ಬರಬೇಕು ಸೇವೆ ಮಾಡಲಿಕ್ಕೆ. ಇವು ಸೇವಾ ಅಂತಂದ್ರೆ ಏನ್ರಿ? ಒಬ್ಬರ ಹೋಗಿ ಬಂದ್ಬಿಡೋದು, ಒಬ್ಬರ ಹೋಗಿ ಸೇವಾ ಆಗಂಗಿಲ್ಲ, ಇಬ್ರು ಕೂಡ್ಕೊಂಡು ಹೋಗ್ಬೇಕು. ಮುಂದಿನ ಶ್ಲೋಕದಲ್ಲಿ ಹೇಳಿಕ್ಕೆ ಶುರು ಮಾಡಿದ್ರು. ಎಷ್ಟು ವರ್ಷ ಮಾಡಿದರು? 12 ವರ್ಷ ಮಾಡಿದರು. 12 ವರ್ಷ ಮಾಡಿದ ಮೇಲೆ ಹುಟ್ಟಿದವರು ಯಾರು? ಆಚಾರ್ಯ ವಾಸುದೇವ ಅವತಾರ ಆಯಿತು. ಅದಕ್ಕೆ ಕೆಲವರು ಬರೀತಾರೆ ಪಾಪ, 12 ವರ್ಷ ಮಾಡಿದ್ರ ಫಲ ಏನು ಅಂದರೆ 12 ಅಧ್ಯಾಯದ 12 ಸ್ತೋತ್ರ ಬರೆಯೋರು ಹುಟ್ಟಿದ್ರು ಅಂತ ಬರೆದಾರೆ ಕೆಲವರೆಲ್ಲ. ಅದ್ಭುತ ಸಂಶೋಧನೆಗಳಿವೆಲ್ಲ. ಯಾರು ಬರೆದಿದ್ದಾರೆ ಅಂತ ಹೇಳೋದಿಲ್ಲ, ಯಾಕಂದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ಯಾರ ಹೆಸರು ಹೇಳಿದ್ರು ಎಲ್ಲರಿಗೂ ದುಃಖ ಆಗ್ತದೆ. ಸುಮ್ಮ ಅದಕ್ಕೆ ಹೇಳೋದು ಬಿಟ್ಬಿಟ್ಟಿನ ಈಗ. 12 ವರ್ಷ ಸೇವಾ ಮಾಡಿದ್ದಕ್ಕೆ 12 ಅಧ್ಯಾಯ 12 ಸ್ತೋತ್ರ ಬರೆಯೋ ಆಚಾರ ಹುಟ್ಟಿದ್ರಂತ. ಏನು ಪ್ರಾರಬ್ಧರು ಎಲ್ರಿ ಹಿಂಗೆ ಹೇಳಿದ್ರೆ? ಹಿಂಗೆ ಹೇಳ್ಬೇಕಾ? ಇಲ್ಲ ಅಂದಿಲ್ಲ. 12 ಅಧ್ಯಾಯ ಬರೆದಿಲ್ಲ ಅಂತ ನಮ್ಮ ತಕರಾರಿಲ್ಲ. 12 ಅಧ್ಯಾಯ ಬರಲಿಕ್ಕೆ 12 ವರ್ಷ ಸೇವಾ ಮಾಡ್ಬೇಕಾ ಇಲ್ರಿ? ಅಲ್ಲ ಅಲ್ಲ, ಇದು ಕ್ರಮ ಇದೆ. ಏನು ಕ್ರಮ ಇದೆ? ನಾರಾಯಣ ನಡಿಲ್ಲಾಯರು ಭಾಗವತ ಮಹಾಭಾರತ ರಾಮಾಯಣಗಳನ್ನು ಅಧ್ಯಯನ ಮಾಡಿದಾಗ ಅಲ್ಲಿ ಸಂತಾನ ಪ್ರಾಪ್ತಿಗಾಗಿ ತಪಸ್ಸು ಮಾಡಿದವರು ಎಷ್ಟು ವರ್ಷ ಮಾಡಿದ್ದಾರೆ? ಉದಾಹರಣೆಗೆ ಕೃಷ್ಣ ಪರಮಾತ್ಮ ಸಂತಾನಕ್ಕಾಗಿ ಕೈಲಾಸಕ್ಕೆ ಹೋದಾಗ ಏನು ಹೇಳಿ ಹೋಗಿದ್ದ ಅಂದರೆ 12 ವರ್ಷ ಸೇವಾ ಮಾಡ್ತೀನಿ ಅಂತ ಹೇಳಿ ಹೋಗಿದ್ದ ದೇವರು. ಅದನ್ನು ಪುರಾಣ ಓದಿದ್ರಲ್ಲ ಅವರು ನಾರಾಯಣಾಚಾರ್ಯರು. ಆಗ ಅಂದ್ಕೊಂಡ್ರು, ಹಾಗಾದರೆ ಸಂತಾನ ಪ್ರಾಪ್ತಿಯಾಗಬೇಕಾಗಿದ್ದರೆ, ಶ್ರೇಷ್ಠ ಸಂತಾನ ಆಗಬೇಕಾಗಿದ್ದರೆ 12 ವರ್ಷ ಮಾಡಬೇಕು ಅನ್ನೋದಕ್ಕಾಗಿ ಪುರಾಣಗಳ ಅಧ್ಯಯನದ ಹಿನ್ನೆಲೆಯಲ್ಲಿ 12 ವರ್ಷ ಸೇವೆಯ ವಿನಃ ಇವ್ರು 12 ವರ್ಷ ಸೇವೆ ಮಾಡಿದ್ದಕ್ಕೆ 12 ಅಧ್ಯಾಯದ ಸ್ತೋತ್ರ ಬರೆದು ಹೋದ್ರು ಅಂತ ತಿಳ್ಕೊಳಿಕ್ಕೆ ಹೋಗಬೇಡ ದಯಮಾಡಿ. ಕೆಲವು ಹಾಗೆ ಹೇಳ್ತಿರ್ತಾರೆ 12 ಅಧ್ಯಾಯ ಬರೆದು ಹೋಗ್ಬಿಟ್ರು ಅಂತ ತಿಳ್ಕೊಂಡು ಹೇಳಿ. ಅದಕ್ಕಲ್ಲ, 12 ವರ್ಷಗಳ ಕಾಲ ಸೇವೆ ಮಾಡಿದ್ದು ಪುರಾಣಗಳಲ್ಲಿ ಉಲ್ಲೇಖ ಇದ್ದಂತೆ. ಪತ್ನಿಯ ಸಮಂ, ಸೇವೆಗೆ ಹೆಂಡತಿಯನ್ನು ಸೇರಿಸ್ಕೋಬೇಕು. ಹೆಂಡತಿ ಇಲ್ಲದೆ ಸೇವೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಒಬ್ಬಂಟಿಗರಾಗಿ ಸೇವೆ ಮಾಡೋ ಹಾಗಿಲ್ಲ. ದಂಪತಿ ಅಂತಂದ್ರೆ ಏನು ಹೇಳ್ರಿ? ದಂಪತಿನ ಶಬ್ದ ಯಾವಾಗ ಕರೀತಾರೆ? ಜಾಯಾಚ ಪತಿಷ್ಠ ದಂಪತಿ, ಗಂಡ ಹೆಂಡತಿ ಕೂಡಿದ್ರೆ ದಂಪತಿನೇ ಅದು. ಕೆಲವು ಚಾಷ್ಟಿ ಮಾಡ್ತಿರ್ತಾರೆ, ಆಚಾರ ನಿಮ್ಮ ದಮ್ ಎಲ್ಲದ ಅಂತ ಕೇಳ್ತಿರ್ತಾರೆ. ಅಂದ್ರೆ ಪತಿ ಇಲ್ಲಿ ಬಂದಿರ್ತಾನಲ್ಲ, ಪತಿ ಇಲ್ಲಿ ಬಂದಾಗ ನಿಮ್ಮ ದಮ್ ಎಲ್ಲದ ಅಂತ ಕೇಳ್ತಿರ್ತಾರೆ. ಯಾಕಂದ್ರೆ ಹೆಂಡತಿ ಮಾತಾಡ್ಬೇಕಾರೆ ದಮ್ಮ ದಮ್ಮ ಅಂತಿರ್ತಾಳೆ, ಅಂದ್ರೆ ತಡಿ ತಡಿ ಅಂತಿರ್ತಾಳೆ. ಇವ್ರು ನಮ್ಮ ಹಳ್ಳಿ ಭಾಷಾ ದಮ್ 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 ಅಂತಿರ್ತಾರೆ. ನಿಂದು ಸಕಾಶ ಅವಸರ ಮಾಡಬೇಡ ಅಂತ. ಹಿಂಗಾಗಿ ಜಾಯಾಚ ಪತಿಷ್ಠ ದಂಪತಿ ಅಂದರೆ ಇವ್ರು ದಮ್ ಎಲ್ಲ ಅಲ್ಲಿ ಅದ, ಪತಿ ಮಾತ್ರ ಇಲ್ಲಿದ್ದಾನೆ, ಊಟಕ್ಕೆ ಹೋದಾಗ ನಿಮ್ಮ ದಮ್ ಯಾಕೆ ಬಂದಿಲ್ಲ ಅಂತ ಕೇಳ್ತಿರ್ತಾರಂತೆ. ಅದಕ್ಕೆ ದಂಪತಿ ಪತ್ನಿಯ ಸಮಂ, ಜೊತೆಗೆ ಹೆಂಡತಿ ಸೇರಿಕೊಂಡಿರ್ಬೇಕು. ನೋಡ್ರಿ, ಕೆಲವರಿಗೆ ಈ ಪುರಾಣ ಶಾಸ್ತ್ರ ಓದದೇ ಇದ್ದವರಿಗೆ ಹೆಣ್ಮಕ್ಳನ್ನು ದೂರ ಮಾಡಿದ್ದಾರೆ, ಹೆಣ್ಮಕ್ಳನ್ನು ದೂರ ಮಾಡಿದ್ದಾರೆ ಅಂತಿರ್ತಾರಲ್ಲ, ಎಷ್ಟು ಪೆದ್ರಿದ್ದಾರೆ ನೋಡ್ಕೊಳ್ರಿ. ನಡುಮನೆ ನಾರಾಯಣ ಭಟ್ರು 12 ವರ್ಷ ಸೇವಾ ಮಾಡೋ ಕಾಲಕ್ಕೆ ಪತ್ನಿಯ ಸಮಂ, ಸಮಾನವಾದ ಅಧಿಕಾರ, ಸಮಾನವಾದ ಅಧಿಕಾರ. ನೀನು ಸೇವೆ ಮಾಡು, ನಾನು ಸೇವೆ ಮಾಡ್ತೀನಿ. ಇಬ್ಬರ ಸೇವೆಯಿಂದ ಪ್ರಸನ್ನನಾದ ದೇವರು ಸಂತಾನವನ್ನು ಕೊಡಲಿ. ಹಾಗಾದರೆ ನಡಿಲ್ಲಾಯರ ಸೇವೆಯೊಂದೇ ಕಾರಣ ಆಗಲಿಲ್ಲ ಆಚಾರ ಹುಟ್ಟಲಿಕ್ಕೆ. ನಡಿಲ್ಲಾಯರ ಪತ್ನಿ ವೇದವತಿಯ ಸೇವೆಯೂ ಕಾರಣ ಆಯಿತು. ಅಂದಮೇಲೆ ನಮ್ಮ ಶಾಸ್ತ್ರ ಸ್ತ್ರೀಯರಿಗೂ ಕೂಡ ಅಷ್ಟೇ ಅಧಿಕಾರ ಕೊಟ್ಟಿದೆ ವಿನಃ ಕೇವಲ ಗಂಡಸರಿಗೆ ಅಧಿಕಾರ ಕೊಟ್ಟಿದೆ ಅಂತ ಹೇಳುವಂತಹ ಅಜ್ಞಾನಿಗಳ ಮಾತನ್ನು ಕೇಳಲಿಕ್ಕೆ ಹೋಗಬಾರ್ದು. ಪತ್ನಿಯ ಸಮಂ. ಯಾಕೆ? ಒಂದು ವೇಳೆ ಇವರೊಬ್ಬರೇ ಸೇವೆ ಮಾಡಿದರೆ ಊನಾಗಿಬಿಡ್ತಿತ್ತದು. ದಂಪತಿ ಸೇವೆ ಆಗಲಿಲ್ಲ, ಒಬ್ಬನೇ ಸೇವೆ ಮಾಡಿದ. ಇವನು ಗೃಹಸ್ಥಾಶ್ರಮಿ. ಗೃಹಸ್ಥಾಶ್ರಮಿ ಸೇವೆ ಮಾಡುವಾಗ ಪತ್ನಿ ಸಮೇತನಾಗಿ ಮಾಡಬೇಕು. ಗೃಹಸ್ಥಾಶ್ರಮಿಗಳಲ್ಲದೆ ಇದ್ದವ್ರಿಗೆ ವಿಚಾರ ಅಲ್ಲ. ಮತ್ತೆ ಆಮೇಲೆ ಸ್ವಾಮಿಗಳಿಗೆ ಬ್ರಹ್ಮಚಾರಿಗಳಿಗೆ ಹೆಂಗಂತ ಕೇಳಿಕ್ಕೆ ಹೋಗಬೇಡ್ರಿ, ಅದಲ್ಲ. ಗೃಹಸ್ಥರಿಗೆ ಮಾತ್ರ ಹೇಳ್ತಾ ಇದ್ದೀವಿ ಈ ವಿಷಯವನ್ನು. ಹಾಗಾಗಿ ಎಲ್ಲಿ ಪತ್ನಿಯ ಪ್ರಸಂಗ ಉಂಟೋ ಪತ್ನಿಯ ಸಮಂ, ಪತ್ನಿ ಜೊತೆಗೆ ಸೇರಿಕೊಂಡೇ ಮಾಡಬೇಕು. ಎಲ್ಲೇ ಪುಣ್ಯಾವಾಚನೆ ಇರಲಿ, ಮತ್ತೊಂದಿರಲಿ, ಏನೇ ಇದ್ರೂ ಹೆಂಡತಿ ಅಷ್ಟೇ ಸಮಾನವಾದ ಅಧಿಕಾರವುಳ್ಳವಳು. ಪತ್ನಿಯ ಸಮಂ ಭಗವತಸ್ಸ ಭಜನ್ ಪದಾಬ್ಜಂ. ವೃತ ಮಾಡ್ತಾ ಇದ್ರು, ಆ ಸೇವೆ ಮಾಡ್ತಾ ಇರುವಾಗ ಭೋಗಾನ್ ಲಘೂನಪಿ ಪುನರ್ಲಘಯಾಂಚಕಾರ. ಮೊದಲೇ ಸ್ವಲ್ಪ ಭೋಗ ಮಾಡ್ತಿದ್ರು, ಹೆಚ್ಚು ತಿಂತಿರ್ಲಿಲ್ವಂತೆ, ಇಷ್ಟಿಷ್ಟೇ ಉಣ್ತಿದ್ರಂತೆ ಪಾಪ ಬ್ರಾಹ್ಮಣ. ಈಗ ಸೇವಾ ಅಂತ ತಿಳ್ಕೊಂಡು ಹೇಳಿ ಇನ್ನೊಂದು ಸ್ವಲ್ಪ ಕಡಿಮೆ ತಿನ್ಲಿಕ್ಕೆ ಶುರು ಮಾಡಿದ್ರಂತೆ.
ಭೋಗಾನ್ ಲಘೂನಪಿ ಪುನರ್ಲಘಯಾಂಚಕಾರ. ಲಘೂನ್ ಭೋಗಾನ್ ಕಡಿಮೆ ತಿನ್ನುವಂತಹ ಭೋಗಗಳು, ಪುನರ್ಲಘಯಾಂಚಕಾರ ಇನ್ನೂ ಕಡಿಮೆ ಮಾಡಿದರು. ನಮಗೇನದರಿ ಅಂದರೆ ನೋಡ್ರಪ್ಪ ಭಾಳ ಹೊತ್ತಾಗ್ತದೆ ಸೇವಾಗೀವ ಮಾಡಲಿಕ್ಕೆ, ಅದಕ್ಕೆ ಸ್ವಲ್ಪ ಮೊದಲಿಗೆ ಅವಲಕ್ಕಿ ತಿಂದ ಶುರು ಮಾಡಿಬಿಡೋಣ, ಸ್ವಲ್ಪ ಉಪ್ಪಿಟ್ಟು ಮಾಡಿಸ್ಬಿಡ್ರಿಪ್ಪ ಆಚಾರ, ಯಾಕೆ ಮತ್ತು ಪ್ರದಕ್ಷಿಣೆ ನಮಸ್ಕಾರ ಭಾಳ ಹೊತ್ತಾದ್ರೆ ಸುಮ್ಮನೆ ಎಲ್ಲಿ ತಲೆ ತಿರುಗಿ ಬಿದ್ದುಬಿಟ್ರೆ ಏನು ಮಾಡಬೇಕು, ಅದಕ್ಕೆ ಒಂಚೂರು ಉಪ್ಪಿಟ್ಟು ಮಾಡಿಸೇ ಬಿಡ್ರಿ, ಉಪ್ಪಿಟ್ಟು ಅವಲಕ್ಕಿ ತಿಂದ ಶುರು ಮಾಡಿಬಿಡ್ತೀವಿ. ಅಯ್ಯೋ ಪುಣ್ಯಾತ್ಮ, ಭೋಗ ಲಘೂನಪಿ ಪುನರ್ಲಘ ಯಾಂಚಕಾರ, ಇನ್ನೂ ಕಡಿಮೆ ಮಾಡಪ್ಪ. ಅದಕ್ಕೆ ರೀ ನಮ್ಮಲ್ಲಿ ಏನು ಮಾಡ್ರಿ ಗೊತ್ತಾ ಹಿರಿಯರು, ದಶಮಿ ಒಪ್ಪತ್ತು, ದ್ವಾದಶಿ ಒಪ್ಪತ್ತು, ಏಕಾದಶಿ ಸಂತೋಷದಿಂದ ಉಪವಾಸ ಮಾಡ್ಲಿಕ್ಕೆ ಬರ್ತದೆ. ದಶಮಿನೂ 2 ಹೊತ್ತು ತಗೊಂಡು, ಏಕಾದಶಿ ಬೆಳಿಗ್ಗೆ ಇವನು ವಾತಾವರಣ ಹೆಂಗಿರ್ತದೆ ಎಲ್ಲರ, ದಶಮಿ ತಗೊಂಡಿದ್ರ ಪರಿಣಾಮ ಬಂದಿರ್ತಾರೆ, ಅವ ತೇಗೋದು ನೋಡಿ ಉಳಿದವರಿಗೆ ಗಾಬರಿ, ಇವ ಏಕಾದಶಿ ಬೆಳಗ್ಗೆ ತೊಗೊಂಡ್ಬಿಟ್ಟ ಅಲ್ಲ ಈ ಪುಣ್ಯಾತ್ಮ, ಇಷ್ಟು ಯಾಕೆ ತೇಗ ಬರ್ಲಿಕ್ಕತ್ತಾವ ಅದು ನೋಡಿ ಸಹಜಿಗೆ ಬುದ್ಧಿ ಬರುತ್ತೆ. ಅದಕ್ಕೆ ಏನು ಮಾಡಿದರು, ದಶಮಿ ಮಧ್ಯಾಹ್ನದೊಳಗಾಗಿ ಮುಗಿಸ್ಬಿಟ್ಟು ನಿಂದೆಲ್ಲ, ಇಡೀ ಅದು ಸಮಯ ಕೊಟ್ಬಿಡೋದಕ್ಕೆ, ಅದು ಜೀರ್ಣ ಆಗಿ ಖಾಲಿಯಾಗಿ ಹೊಟ್ಟಿ ನಿರಮ್ಮಳವಾಗಿರಲಿ. ಏಕಾದಶಿ ಸುಸೂತ್ರ ನಡೀತದೆ, ದ್ವಾದಶಿ ಬೆಳಿಗ್ಗೆ ಪಾರಣೆ ಮಾಡೋಷ್ಟು ತೊಗೊಂಡು ಮತ್ತೆ ಬಿಟ್ಬಿಟ್ಟು ಅಂದರೆ ಹೊಟ್ಟೆ ಅಡ್ಜಸ್ಟ್ ಆಗ್ತದೆ. ತ್ರಯೋದಶಿಯಿಂದ ನೀನು ಎಷ್ಟು ಬೇಕಾದ್ರೆ ತಗೋ. ನಮ್ಮಲ್ಲಿ ಹಂಗೆ ಇಲ್ಲೇ ಇಲ್ರಿ, ದಶಮಿ 3 ಹೊತ್ತು, ಏಕಾದಶಿ ಬಿಟ್ಬಿಟ್ಟು ಅಂದರೆ ಒಮ್ಮೆ ತೊಗೋಬಾರ್ದ್ರಿ, ಹಂಗೆ ಅದಕ್ಕೆ ಬಿಟ್ಬಿಟ್ಟು ದ್ವಾದಶಿ ಪಾಲನೆ ಅಂತ ಮರಿ ಆಚಾರ ಯಾರೋ ಹೇಳ್ಯಾರ್ರಿ, ಏಕಾದಶಿ ಮಾಡ್ದಿದ್ರಿ ಏನಾಯ್ತು ಆಚಾರ, ದ್ವಾದಶಿ ಪಾಲನೆ ತಪ್ಪಿಸ್ಬಾರ್ದು ಅಂತ ಹೇಳಿದ್ರೆ, ಅದಕ್ಕೆ ಅಂದರೆ ಏಕಾದಶಿ ಬಿಡೋದು ದ್ವಾದಶಿ ಪಾಲನೆ ತೊಗೊಳೋದು ಮತ್ತು ವೃತ್ತ ರೀ ಅವೆಲ್ಲ, ಚಾತುರ್ಮಾಸ್ಯ ವ್ರತ, ಏಕಾದಶಿ ವ್ರತ, ವಿಷ್ಣು ಪಂಚಕ, ಭೀಷ್ಮ ಪಂಚಕ, ಎಲ್ಲ ವೃತ್ತಗಳನ್ನು ಮುಂದೆ ಹೇಳ್ತಾರೆ ಆ ಮಾತನ್ನು. ದಾಂತಂ ಸ್ವಯಂಚ ಹೃದಯಂ ದಮಯಾಂಚಕಾರ, ಮೊದಲೇ ನಿಗೃಹೀತವಾದ ಮನಸ್ಸು ಇನ್ನಿಷ್ಟು ನಿಗ್ರಹ ಮಾಡಿದ್ದಾರೆ, ಮನೋನಿಗ್ರಹವನ್ನು ಮಾಡಿದ್ದಾರೆ. ಸ್ವಚ್ಛಂಚ ದೇಹಪದಿಕಂ ವಿಮಲೀಚಕಾರ, ಸ್ವಚ್ಛವಾದ ದೇಹಕ್ಕೆ ಇನ್ನಿಷ್ಟು ಸ್ವಚ್ಛತೆ ಮಾಡಿದ್ರಂತೆ. ಅಲ್ರಿ ದೇಹ ಸ್ವಚ್ಛ ಮಾಡ್ಕೊಳ್ಳೋದು ಅಂದ್ರೆ ಹೆಂಗಾಚಾರ, ಚಂದ ಸೋಪ್ ಹಚ್ಕೊಂಡು ಗಸ 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 ತಿಕ್ಕೊಳ್ಳೋದು ಹೆಂಗೆ ಮತ್ತೆ, ಹೌದು ನಮ್ಮಲ್ಲಿ ಸ್ವಚ್ಛ ಅಂದ್ರೆ ಹಂಗೆ ಹೇಳ್ಯಾರ, ಮಚ್ಚ ಸೋಪವಲ್ಲ ಮಚ್ಚ ಹಚ್ಕೊಂಡು ತಿಕ್ಕೊಂಡ್ರೆ ಅಲ್ಲ. ವೇದಾಂಗ ತೀರ್ಥರು ಬರೀತಾರೆ, ವಿಶ್ವಪತಿ ತೀರ್ಥರು ಬರೀತಾರೆ ವ್ಯಾಖ್ಯಾನದಲ್ಲಿ, ದೇಹ ಶುದ್ಧಿ ಮಾಡಿಕೊಳ್ಳುವುದು ಅಂದರೆ ಪಂಚಗವ್ಯ ಪ್ರಾಶನಾದಿನ ದೇಹ ಶುದ್ಧಿ ಅಂತ ಹೇಳಿದ್ದಾರೆ. ದೇಹ ಶುದ್ಧ ಆಗಬೇಕಾ, ಪಂಚಗವ್ಯ ಪ್ರಾಶನ ಮಾಡಿ ದೇಹ ಶುದ್ಧ ಆಗ್ತದೆ. ಪಂಚಗವ್ಯ ತೊಗೊಳ್ಳಿಲ್ಲ ಅಂದರೆ ದೇಹ ಶುದ್ಧಿ ಆಗೋದಿಲ್ಲ. ಅದಕ್ಕೆ ವರ್ಷಕ್ಕೊಮ್ಮೆ ತೊಗೊಳ್ರಿ, ಜನಿವಾರ ಹಾಕ್ಕೊಳ್ಳೋ ದಿವಸ ನಮಗೆ ಬ್ಯಾಡಾಗಿದ್ರೂ ಒಂದು ಚಮಚ ಹಾಕಿಬಿಡ್ತಾರೆ ಕೈಯಾಗ. ಅದನ್ನು ತಗೊಳ್ಬೇಕಾದ್ರೆ ಪ್ರಾಯ ರುದ್ರದೇವರು ವಾಯುದೇವರು ಕಾಲಕೂಟ ವಿಷವನ್ನು ಕುಡಿಯುವಾಗಲೂ ಮುಖ ಮಾಡಿರ್ಲಿಕ್ಕಿಲ್ಲ, ಅಷ್ಟು ಭಾವದಿಂದ ವಿಷ. ಆದರೆ ಪಂಚಗವ್ಯ ತೊಗೊಳ್ತಿರ್ತೀವಿ ನಾವೆಲ್ಲ, ಕೈಯ ಹಾಕ್ಕೊಂಡ್ಬಿಡೋದು. ಏನೇ ಎಂತಾದ ನಿನ್ನ ಪರಿಸ್ಥಿತಿ, ನನ್ನ ನಾಲ್ಗೆ ಮೇಲೆ ಹೋಗ್ಬೇಕಲ್ಲ ನೀನು, ಏನು ಮಾಡ್ಬೇಕಾಗಿದೆ, ಹೋದ್ರೇನು ಬಿಟ್ಟರೆ ನೀನು ಏನಾಗಬೇಕಾಗಿದೆ. ಆ ಪಂಚಗವ್ಯ ತೊಗೊಳ್ಳಿಕ್ಕೆ ಅಷ್ಟೇ ಯಾಕ್ರಿ ಎಲ್ಲರ ಪಂಚಗವ್ಯದಿಂದ ದೇಹ ಶುದ್ಧಿ ಆಗ್ತದಂತೆ. ವೇದಾಂಗ ತೀರ್ಥರು ಬರೀತಾರೆ, ಪಂಚಗವ್ಯ ಪ್ರಾಶನಾದಿನ ಪುನರ್ನಿರ್ಮಲ ಮಕರೋತ್. ಯಾಕೆ ಇಷ್ಟು ಮಾಡಿದರು, ಕೃಷ್ಣ ಒಂದು ಆದೇಶ ಮಾಡಿದ್ದಾನೆ ಭಾಗವತದಲ್ಲಿ, ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ ಕೃಚ್ಛ್ರಾಯ ತಪಸೇ ಚೈವ ಪ್ರೇತ್ಯಾನಂತ ಸುಖಾಯ ಚ. ಬ್ರಾಹ್ಮಣ ದೇಹ ಇದೆಯಪ್ಪ, ಇದು ಏನೇನೋ ಮಾಡಿ ಕಳ್ಕೊಳ್ಳಿಕ್ಕೆ ಹೋಗಬೇಡ, ಭಾಳ ವ್ಯಾಲ್ಯೂಯೇಬಲ್ ಇದು, ಇದು ತುಂಬ ಅಮೂಲ್ಯವಾದ ದೇಹ ಇದು. ಈ ದೇಹ ನಿನಗೆ ದೇವರು ಕೊಟ್ಟದ್ದು ಯಾತಕ್ಕಾಗಿ ಅಂದರೆ ಕೃಚ್ಛ್ರಾಯ ತಪಸೇ ಚೈವ, ದೇಹವನ್ನು ಚೆನ್ನಾಗಿ ದಂಡಿಸಿ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಕೊಟ್ಟಾನೆ. ಪ್ರೇತ್ಯ ಅನಂತ ಸುಖಾಯ ಚ, ಮುಂದೆ ಅನಂತ ಸುಖ ಬರುವುದಿದೆ. ಅಂಥ ಸುಖಗಳಿಗಾಗಿ ಬಾಯಿ ತೆರೆದುಕೊಂಡು ಕೂಡ್ಲಿಕ್ಕೆ ಹೋಗಬೇಡ, ಅನಂತ ಸುಖಗಳು ನಿನಗೆ ಕಾಯುವುದಿದೆ. ಆದ್ದರಿಂದ ದೇಹ ಸಾಧನೆಯನ್ನು ಮಾಡಿಕೊಂಡು ಕೃಷ್ಣ ಹೇಳಿದ್ದನ್ನು ಪುರಾಣದವನ್ನು ಅಭ್ಯಾಸ ಮಾಡಿದವರು. ಆ ಸೇವೆಗಳಲ್ಲಿ 21ನೇ ಶ್ಲೋಕ ಮುಂದಿಂದು, ತೀವ್ರೈ ಪಯೋವೃತ ಮುಖೈರ್ವಿವಿಧೈ ವ್ರತಾಗ್ರೈ ಜಾಯಾಪತಿ ಗುಣಗಣಾರ್ಣವ ಪುತ್ರ ಕಾಮೋ ಸಂಪೂರ್ಣ ಪೂರುಷ ಮತೋಷಯತಾಂ ನಿತಾಂತಂ ದೇವೇರಿತಾಮಿವ ಪುರಾದಿತಿ ಕಶ್ಯಪೌತೌ. ಹಿಂದೆ ಅದಿತಿ ಕಶ್ಯಪರು ಬ್ರಹ್ಮದೇವರ ಮಾತನ್ನು ಕೇಳಿ ಹೇಗೆ ಪಯೋವ್ರತವನ್ನು ಪ್ರಾರಂಭ ಮಾಡಿದರು. ಪಯೋವ್ರತ ಅಂದರೆ ಎರಡವರಿ ನಮ್ಮಲ್ಲಿ ಪಯೋವ್ರತ, ಒಂದು ತಗೊಳ್ಳೋದು ಒಂದು ಬಿಡೋದು ಅಂತ ಎರಡು ಅರ್ಥ. ವ್ರತ ಅಂದರೆ ವ್ರತಗ್ರಹಣೆ ತ್ಯಾಗೇ ಚ, ಸಂಸ್ಕೃತ ಧಾತು ಇಷ್ಟು ಗದ್ಲವ ಅಂದರೆ ಪಯೋವ್ರತ ಅಂತಂದ್ರೆ ಚಾತುರ್ಮಾಸದಾಗ ಬಂದ್ರೆ ಬಿಡ್ಬೇಕಂತ ಅರ್ಥ. ಪಯೋವ್ರತ ಅಂತ ಬರ್ತದೆ, ದಧಿವ್ರತ, ಪಯೋವ್ರತ, ಬ್ಯಾಳಿ ವ್ರತ, ಪಲ್ಯಾವ್ರತ ಬಿಡೋದು ಅಂತ ಅರ್ಥ. ಇನ್ನು ಈ ಫಾಲ್ಗುಣ ಮಾಸದಾಗ ಪಯೋವ್ರತ ಅಂತ ಬಂದರೆ ಹಾಲು ಮಾತ್ರ ತಗೋಬೇಕು, ಮತ್ತೆ ಹಾಲು ತಗೋಬೇಕು ಅಂತ ಅರ್ಥ ಅಲ್ಲ. ಕೆಲವು ಹಂಗೆ ತಿಳ್ಕೊಂಡಿರ್ತಾರೆ, ಹಿಂಗೆ ಏನಾಚಾರ ನಮ್ಗೆ ಗೊತ್ತಿದ್ದಿಲ್ಲ ನೋಡ್ರಿ, ನಾವೇನು ತಿಳ್ಕೊಂಡಿದ್ವಿ ಊಟ ಮಾಡೋ ಹಂಗೆ ಮಾಡೋದು, ಆಮೇಲೆ ಒಂದು ಲೋಟ ಪಯೋವ್ರತ ಹಾಲು ತಗೋಬೇಕು ಅಂತ
ಸುಳ್ಳು ಹೇಳ್ತಿಲ್ಲ, ನನ್ನ ಅನುಭವ ಹೇಳ್ತೀನಿ ಕೇಳಿ. ಒಬ್ರು ಇದೇ ಊರಿನಲ್ಲಿ ಇದ್ದವರು ಪಯೋವ್ರತ ಮಾಡಿದ್ರು. ನಾನು ಹೆಂಗೆ ಮಾಡಿರಿ ಸುಮ್ಮನೆ ನಮಗೆಲ್ಲ ಕುತೂಹಲ ರೀ, ಹೆಂಗೆ ಮಾಡಿದ್ರಿ ಏನು ಅಂತ ಕೇಳ್ಕೊಬೇಕು ಅಂತ ಕೇಳಿದೆ. ಆಚಾರ್ಯ ಒಂದು ದೇವ್ರಿಗೆ ಅಭಿಷೇಕ ಮಾಡಿಬಿಟ್ಟು 1-2 ಲೀಟ್ರ್ ಹಾಲು, ಅದೇ ಹಾಲಿನಾಗ ಅನ್ನ ಮಾಡ್ಕೊಂಡೆ, ಅದೇ ಹಾಲಿನಾಗ ಪಾಯಸ ಮಾಡ್ಕೊಂಡೆ, ಅದೇ ನಾ ಅಂದೆ ಆತ್ಬಿಡ್ರಿ ಮುಗಿದು ಹೊತ್ತು ಇನ್ನೇನದ. ಯಾಕೆ ಅವ್ರೇನು ತಿಳ್ಕೊಂಡ್ರೆ ಪಯೋವ್ರತ ಅಂದ್ರೆ ಎಲ್ಲ ಹಾಲ್ನ್ಯಾಗ ಮಾಡ್ಕೊಂಡು ತೊಗೊಳ್ಳೋದು ಅಂತ ಇಟ್ಕೊಂಡ್ರೆ. ಈ ಹಾಲ್ನಾಗಿನ ದಶಮಿ ಅಂತ ಹಿಂಗಿರ್ತದೆ ನೋಡ್ರಿ. ಹಾಲ್ನಾಗಿನ ದಶಮಿ ಅಂದ್ರೆ ಏನು? ಹಾಲ್ನ್ಯಾಗ ಗೋಧಿ ಹಿಟ್ಟು ಹಾಕಿ ಕಲಿಸಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ಹಾಲ್ನಾಗಿನ ಗೋಧಿ ಅದಕ್ಕೆ ದಶಮಿ. ಬಕ್ರಿ ಜೋಳದ ಹಿಟ್ಟು ಹಾಕಿದ್ರೆ ಹಾಲ್ನಾಗಿನ ದಶಮಿ. ಚಲೋ ಕೈಲೇ ಮುಸ್ರಿ ಕೈಲಿ ಹಿಂಗೆಲ್ಲ ಇರ್ತಾವಲ್ಲ, ಹಂಗಂತ ತಿಳ್ಕೊಂಡ ಅಂದೆ. ಹಂಗಲ್ಲಪ್ಪ ವ್ರತ ಮಾಡೋದು ಅಂದರೆ. ವ್ರತ ಆದರೆ ಹೆಂಗೆ ತಿಳ್ಕೊಂಡಿದ್ದೀಯಾ? ತೀವ್ರೈ ಪಯೋವ್ರತ ಮುಖೈರ್ವಿವಿಧೈ ವ್ರತಾಗ್ರೈಹಿ. ಎಂಥ ತೀವ್ರವಾದ ಪಯೋವ್ರತ ಮಾಡಿದ್ದಾರೆ ಅಂತಂದರೆ ಅದು ಹಾಲು ಅಳತಿ ಇಷ್ಟೇ ಹೇಳ್ಯಾರ, ಇಷ್ಟೇ ತೊಗೋಬೇಕು ಇಡೀ ದಿವಸಕ್ಕೆ. ಒಂದು ದಿವಸ ತೊಗೊಳ್ಬೋದು ರೀ, ಮಜಾ ಇರ್ತದೆ. 2ನೇ ದಿವಸ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀವಿ. 3ನೇ ದಿವಸ ಬಿಲ್ಡಪ್ಪು ಅಂತ ತೊಗೋತೀವಿ. 4ನೇ ದಿವಸಕ್ಕೆ ಬಂದಾಗ ಹಾಲು ಹೊಡೆದ್ಕೊಂಡು ಓಡಿ ಹೋಗಿ ಶುರು ಮಾಡ್ತೀವಿ. ಆ ತೆನಾಲಿ ರಾಮಕೃಷ್ಣನ್ ಬೆಕ್ಕಿತ್ತಲ್ಲ, ಹಾಲು ಹೊಡೆದ್ಕೊಂಡು ಓಡಿ ಹೋಗ್ತಿತ್ತಲ್ಲ, ಹಂಗಾಗಿರ್ತದೆ ಪಯೋವ್ರತಾಗ. ನೆನ್ಪಿಟ್ಕೊಳ್ರಿ. ಅದು ಏನು 10 ದಿವಸ ಬಂದು 11ನೇ ದಿವಸ ಏಕಾದಶಿ ಬರ್ತದೆ. ಹರೇ ನಮಃ. ಅವತ್ತು ಹಾಲು ಇಲ್ಲ, ಏನೂ ಇಲ್ಲ. ದ್ವಾದಶಿ ಮುಗೀತು ವ್ರತ. ಅವತ್ತೇನು ಹಾಲು ಕುಡಿತೀವಿ ಎಲ್ಲರ. ಭಾರಿ ಕಠಿಣ. ಇಂಥದ್ದನ್ನು ಇನ್ನೂ ತೀವ್ರವಾಗಿ ಮಾಡಿದರಂತೆ. ತೀವ್ರೈಹಿ ಪಯೋವ್ರತ ಮುಖೈಹಿ ವಿವಿಧೈಹಿ ವ್ರತಾಗ್ರೈಹಿ. ಇನ್ನೇನು ವ್ರತ ಮಾಡಿರ್ಬೋದು ಹೇಳಿ ನೋಡಂತೆ. ನಕ್ತ ಭೋಜನ ಅಂತ ಒಂದು ವ್ರತ ಇದೆ. ರಾತ್ರಿ ಊಟ ಮಾಡ್ಬೇಕ್ರಿ, ಬೆಳಗ್ಗೆ ಇಲ್ಲೇ ಇಲ್ಲ, ಸೂರ್ಯಾಸ್ತ ಆದಮೇಲೆ ಊಟ. ನಕ್ತ ಭೋಜನ. ಏಕಭುಕ್ತ, ಒಂದೇ ಹೊತ್ತು ಊಟ ಇಡೀ ದಿವಸದಲ್ಲಿ. ನಕ್ತ ಭೋಜನ, ಏಕಭೋಜನ, ಚಾತುರ್ಮಾಸ್ಯ, ವಿಷ್ಣು ಪಂಚಕ, ಭೀಷ್ಮ ಪಂಚಕ, ಚಾಂದ್ರಾಯಣ, ಪಯೋವ್ರತಗಳು. ಎಷ್ಟವ ವ್ರತಗಳನ್ನು ಮಾಡೋದಕ್ಕೆ ಅದ್ಭುತವಾದ ವ್ರತಗಳನ್ನು ಮಾಡಿಬಿಟ್ರು. ಜಾಯಾಪತಿ ಗುಣಗಣಾರ್ಣವ ಪುತ್ರ ಕಾಮೋ ಸಂಪೂರ್ಣ ಪೂರುಷ ಮತೋಷಯತಾಂ ನಿತಾಂತಂ ದೇವೇರಿತಾವಿವ ಪುರಾದಿತಿ ಕಶ್ಯಪೌತೌ. ಆಯ್ತು, 12 ವರ್ಷ ಮುಗಿದೋಯ್ತು. ಹೀಗೆ ಅನ್ನೋದ್ರೆ 12 ವರ್ಷ ಕಳೆದೋಯ್ತಂತೆ. 22ನೇ ಶ್ಲೋಕ. ಆ ಫಲಶ್ರುತಿ ಸೂಚನೆ ಆಯಿತು ಮತ್ತಿಗೆ ಭಟ್ಟರಿಗೆ. ಸೇವೆ ಮುಕ್ತಾಯವಾಗಿದೆ, ಫಲ ಆಗ್ತದೆ ಅಂತ ಸೂಚನೆ ಆಯಿತು. ಅದನ್ನು ಹೇಳ್ತಾರೆ. ಸೇವೆಯಾದಾಗ ಇವ್ರು ಹೆಂಗಿದ್ರು? ನಾತಸ್ಯ ಭೂರಿ ಕರುಣಾ ಸುಧಯಾಭಿಷಿಕ್ತೌ ಶ್ರೀ ಶ್ರೀಧರ ಪ್ರತತಿ ಸಾರ ಶರೀರ ಯಟ್ಟಿ ಭೂರಿವ್ರತ ಪ್ರಭವ ದಿವ್ಯ ಸುಕಾಂತಿ ಬಂತೌ ತೌ ದೇಹ ಶುದ್ಧಿ ಮತಿ ಮಾತ್ರ ಮತ ಲಭೇತಾಂ. ನಾಥಸ್ಯ ಅಲ್ಲೇನು ಅನಂತಾಸನ ಇದ್ದಲ್ಲ, ಭೂರಿ ಕರುಣಾ, ಭಾರೀ ಕರುಣೆ ಮಾಡಿದ ದೇವರು. ಹೆಂಗಿತ್ತು ಅಂದರೆ ಸುಧಯಾಭಿಷಿಕ್ತವು, ದೇವರ ಕಾರುಣ್ಯವೆಂಬ ಅಮೃತದಿಂದ ಅಭಿಷೇಕ ಮಾಡಿಸಿಕೊಳ್ಳಲ್ಪಟ್ಟಿದ್ರಂತೆ. ನಾಥಸ್ಯ ಭೂರಿ ಕರುಣಾ ಸುಧಯಾಭಿಷಿಕ್ತವು ಶ್ರೀ ಶ್ರೀಧರ ಪ್ರತತ ಸಾರ ಶರೀರ ಎಷ್ಟಿ. ಒಣಿಗೆ ಹೋಗ್ಬಿಟ್ಟಿದ್ರಂತ್ರಿ. ಎಷ್ಟು ಇದ್ರೆ ಹಿಂಗೆ ಗೊತ್ತೇನ್ರಿ? ಕೋಲ್ರಿ. ದೇಹ ಹಿಂಗೆ ಬಡ್ಕಲಾಗಿಬಿಟ್ಟಿತ್ತಂತು. 12 ವರ್ಷ ಹಿಂಗೆ ಸೇವೆ ಮಾಡಿದ್ರೆ ಹೆಂಗೆ ಉಳಿತಾರೆ ಎಲ್ಲರ? ಕೊನಿ ವೃತ್ತ ಮುಗಿಯೋದ್ರೊಳಗೆ ಆಚಾರ ಪತ್ತೆ ಹತ್ತಿರಂಗಿಲ್ಲ. ಕೊನಿ ವೃತ್ತಾಗ ಬ್ಯಾಳಿಲ್ಲ, ಬ್ಯಾಳಿಯಿಂದ ಬರೋ ಹೋಳಿಗಿಲ್ಲ, ಕಡುಬಿಲ್ಲ, ಉದ್ದಿನ ವಡಿ ಇಲ್ಲ, ಇಡ್ಲಿ ಇಲ್ಲ, ದ್ವಾಶ ಇಲ್ಲ. ಆಚಾರ ಹೆಂಗೆ ಲಟ್ಟ ಆಗ್ಬೇಕು? ತುಳಸಿ ಲಗ್ನ ದಿವಸ ಆಚಾರ ಕಾಣಿಸಂಗಿಲ್ಲ. ಆಚಾರ ಎಲ್ಲಿ ಹೋಗಿರಿ? ಯಾಕೆ? ತುಳಸಿ ಗಿಡದ ಬಾಜುಕ್ ನೀವು ನಿಂತ್ರೆ ನೀವ್ಯಾರು ತುಳಸಿ ಗಿಡ ಗೊತ್ತಾಗಲ್ತಾಗ್ಯದ. ಒಂದು ವೃತ್ತ ಮಾಡಿದ್ರೆ ಸರಿ ಹೋಗಿರ್ತಾರೆ ಪುಣ್ಯಾತ್ಮ. ಅದು ಕೊನಿ ವೃತ್ತ, ಬ್ಯಾಳಿಲ್ಲದ ವೃತ್ತ. ಇನ್ನು 12 ವರ್ಷ ಮಾಡಿಬಿಟ್ರೆ ಆಚಾರ ಅದೃಶ್ಯ. ಯಾರ ಜೊತೆಗಾರ ಮಾತಾಡಲಿ ಅದೃಶ್ಯವಾಗಿ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಶ್ರೀ ಶ್ರೀಧರ ಪ್ರತತಿಸಾರ ಶರೀರ ಎಷ್ಟಿ. ಹೇಗಿತ್ತು ಅಂದರೆ ಶ್ರೀ ಮಹಾಲಕ್ಷ್ಮೀ ದೇವಿ ಆ ವೇದವತಿಯಲ್ಲಿ ಬಂದು ಕೂತ್ಬಿಟ್ಟಿಲ್ಲಂತೆ. ಎಂಥ ಸೇವೆ, ಎಂಥ ಸೇವೆ! ಶ್ರೀಧರ ಆ ಪರಮಾತ್ಮ ಈ ಮಧ್ಯಗೆ ಭಟ್ರ ದೇಹದಲ್ಲಿ ಬಂದು ಕೂತಿದ್ದಂತೆ. ಶ್ರೀ ಶ್ರೀಧರ ಪ್ರತತಿಸಾರ ಶರೀರ ಎಷ್ಟಿ ತೌ ದೇಹ ಶುದ್ಧಿ ಮತಿ ಮಾತ್ರ ಲಭೇತಾಂ. ಅವ್ರು ನೋಡಿದರೆ ಭೂರಿವ್ರತ ಪ್ರಭವ ದಿವ್ಯ ಸುಕಾಂತಿವಂತವು. ಮಧ್ಯಗೇಹ ದಂಪತಿಗಳು ನಡೀತಾ ಬರ್ತಾ ಇದ್ರೆ ಏನು ವೃತದ ತೇಜಸ್ ಅವರ ಮುಖದಲ್ಲಿ. ಭೂರಿವ್ರತ ಪ್ರಭವ ದಿವ್ಯ ಸುಕಾಂತಿವಂತವು. ಇಷ್ಟು ದಿವಸ ಮಾಡಿದ ವ್ರತದ ಫಲ ಅವ್ರ ಮುಖದಲ್ಲಿ ಕಾಣ್ತಾ ಇತ್ತಂತೆ. ಅವ್ರ ಮುಖದಲ್ಲಿ ಕಾಣ್ತಾ ಇತ್ತಂತೆ. ನೋಡ್ರಿ, ನೀವು ಏಕಾದಶಿ ಸ್ವಲ್ಪ 1-2 ಮಾಡ್ತಿರ್ತಾರೆ ನೋಡ್ರಿ. ಕೆಲವರೆಲ್ಲ 2 ಏಕಾದಶಿ, ಕೆಲವರಿಗೆ 1 ಅರ್ಧ ಇರ್ತಾವೆಲ್ಲ ಬೇರೆ ವಿಷಯ. 1 ಮಾಡಿರ್ತಾರೆ, 2 ಮಾಡಿರ್ತಾರಲ್ಲ, ಆ 3ನೇ ದಿವಸ ಅದು ಮುಖದಲ್ಲಿ ಕಾಣಿಸ್ತದೆ. ನಿಜವಾಗಿ ಏಕಾದಶಿ ಮಾಡಿದ್ದ ಅಂದರೆ ಮುಖದಲ್ಲಿ ಗುರುತು.
ಇವನು ಏಕಾದಶಿ ಮಾಡಿದ್ದಾನೆ ಅಂಥೇಳಿ. ಹಾಗಾಗಿ ಈ ವೃತದ ಪರಿಣಾಮ ಎಲ್ಲ ಮುಖದಲ್ಲಿ ಕಾಣಿಸ್ಬೇಕು. ತೀವ್ರೈಹಿ ಭೂರಿವೃತ ಪ್ರಭವ ದಿವ್ಯ ಸುಖಾಂತಿವಂತೌ. ಲಕ್ಷ್ಮೀನಾರಾಯಣರ ಸನ್ನಿಧಾನಕ್ಕೆ ಪಾತ್ರರಾಗಿಬಿಟ್ಟಿದ್ದಾರೆ. ಯಾಕೆ? ವಾಯುದೇವರು ಬರಬೇಕಾಗಿದೆ. ಈಗ ವಾಯುದೇವರು ವೇದವತಿಯ ಗರ್ಭದಲ್ಲಿ ಬಂದು ನಿಂತು, ಅದೊಂದು ಕಥೆ ಇದೆ, ನಾಳೆ ಹೇಳ್ತೀನಿ. ಗರ್ಭದಲ್ಲಿ ಬಂದು ನಿಂತು ಹೇಗೆ ಬಂದರು, ತುಂಬ ಸುಂದರವಾದ ಕಥೆ ಅದು. ಅವರಿಗೆ ಗರ್ಭ ಇಲ್ಲ, ಗರ್ಭವಾಸ ಇಲ್ಲ ಅವರಿಗೆ. ಅದು ಅವಳ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬಂದರು ಅಂತ ಲೋಕಕ್ಕಾದರೂ ಅನಿಸ್ಬೇಕಲ್ಲ. ಹಾಗಿದ್ರೆ ಅವರ ದೇಹ ಶುದ್ಧಿ ಆಯಿತಂತೆ. ತೌ ದೇಹ ಶುದ್ಧಿಂ ಅತಿ ಮಾತ್ರ ಮತಾಲಭೇತಾಂ. ಅದಾದ ಮೇಲೆ ಮನೆಗೆ ಬಂದಿದ್ದಾರೆ. 12 ವರ್ಷ ಸೇವೆ ಮುಗಿಸ್ಕೊಂಡು ಲಕ್ಷ್ಮೀನಾರಾಯಣರ ಸನ್ನಿಧಾನವನ್ನು ಹೊತ್ತುಕೊಂಡು ಬಂದಿದ್ದಾರೆ. ಯೋಗ್ಯವಾದ ಮುಹೂರ್ತದಲ್ಲಿ ಗರ್ಭಧಾರಣೆಯನ್ನು ಮಾಡಿದರಂತೆ ವೇದವತಿಯರು ಅಂತ ಹೇಳ್ತಾರೆ. ಅದು 23ನೇ ಪದ್ಯ. ಕಾಂತಾದೃತೌ ಸಮುಚಿತೇತ ಗರ್ಭಂ. ಗರ್ಭ ಧರಿಸಿದ್ದಾರೆ. ಯಾವಾಗ ಇವರು ಗರ್ಭ ಧರಿಸಿದ್ರೋ ದೇವತೆಗಳು ಲೋಕದಲ್ಲೆಲ್ಲ ಒಂದು ಉತ್ಸಾಹ ಆಯಿತಂತೆ. ವಾಯುದೇವರಿನ ಕೆಳಗೆ ಹೋಗ್ತಾರೆ, ಅವತಾರ ಮಾಡ್ತಾರೆ, ಸಕಲ ಸಜ್ಜನರನ್ನು ಉದ್ಧಾರ ಮಾಡ್ತಾರೆ ಅನ್ನುವಂತಹ ಹಲ್ಚಲ್ ನಡೀತು ಅಂತ ಹೇಳ್ತಾರೆ. ಗರ್ಭಧಾರಣೆ ಆದ ಮೇಲೆ ವಾಯುದೇವರು ಭೂಮಿಗೆ ಹೇಗೆ ಇಳಿದು ಬಂದರು, ಭೂಮಿಗೆ ಇಳಿದು ಬಂದವರು ಹೇಗೆ ಅವರ ಮನೆಗೆ ಹೋದರು, ಹೇಗೆ ಆ ದೇಹದಲ್ಲಿ ಪ್ರವೇಶ ಮಾಡಿದರು, ಅವರಿಗೆ ನಾಮಕರಣ ಆಯಿತು ಇತ್ಯಾದಿಗಳೆಲ್ಲ ಉಂಟು. ನಾಳೆ ಸೇರಿದಾಗ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ.